ತಕ್ಕಂಥ ಒಬ್ಬ ಕಾರ್ಯಕರ್ತನಾಗಿ ಶ್ರೀ ಗುರೂಜಿ ಗೋಳ್ವಲ್ಕರ್ ಅವರ ಚಿಂತನೆಗಳು ಭಾರತದ ನವೋತ್ಥಾನಕ್ಕೆ ಶಿಕ್ಷಣ ಈ ವಿಷಯವನ್ನು ಕುರಿತು ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ವಿಶೇಷ ಪರಿಸ್ಥಿತಿ ಮತ್ತು ಬಹಳ ಪ್ರಸ್ತುತವಾಗಿರುವಂಥ ವಿಷಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ನಮ್ಮ ಕೇಂದ್ರ ಸರ್ಕಾರ ಈಗ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸ್ತಾ ಇದೆ. ಹೊಸ ಶಿಕ್ಷಣ ನೀತಿಯ ತಯಾರಿಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಒಂದು ಘೋಷವಾಕ್ಯ ಇದೆ, ನಯಾ ಶಿಕ್ಷಾ ನೀತಿ ಕರೆ ಸರ್ಕಾರ ಜ್ಞಾನ ಯೋಗ್ಯತಾ और ರೋಜ್ಗಾರ್, ಜ್ಞಾನ ಸಾಮರ್ಥ್ಯ ಮತ್ತು ಉದ್ಯೋಗ. ಸೊ ಈ ಮೂರು ವಿಷಯಗಳನ್ನು ಮುಖ್ಯವಾಗಿ ಧ್ಯೇಯವಾಕ್ಯವನ್ನಾಗಿಟ್ಕೊಂಡು ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸ್ತಾ ಇದೆ. ಹೀಗಾಗಿ ಶಿಕ್ಷಣ ನೀತಿ ಭಾರತದಲ್ಲಿ ಒಂದು ಹೊಸ ಶಿಕ್ಷಣ ನೀತಿ ರೂಪುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಕುರಿತು ಮಿಥಿಕ್ಸ್ ಸೊಸೈಟಿನಲ್ಲಿ ಚರ್ಚೆ ನಡೀತಾ ಇರುವಂಥದ್ದು ಒಂದು ಸೂಕ್ತವಾಗಿರೋ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಕೆಲವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಒಂದು ನಿರ್ಲಕ್ಷ್ಯದ ಧೋರಣೆ ಇತ್ತು. ಆದರೆ ಸಮಾಜದಲ್ಲಿ ಶಿಕ್ಷಣದ ಪ್ರಭಾವ ಹೆಚ್ಚಾದಾಗೆ ಜನಸಾಮಾನ್ಯರು ಕೂಡ ಶಿಕ್ಷಣದ ಬಗ್ಗೆ ವಿಶೇಷ ಕಳಕಳಿಯನ್ನು ಹೊಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಪರಿವರ್ತನೆ ತರಬೇಕು ಅನ್ನುವಂಥ ಕೇಂದ್ರ ಸರ್ಕಾರದ ಪ್ರಯತ್ನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಮಾನ್ಯ ಜನರು ತಮ್ಮ ಸಲಹೆಗಳನ್ನು ಕೊಡೋದ್ರ ಮೂಲಕ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಸಕ್ರಿಯ ಸಮಾಜ ಭಾರತದಲ್ಲಿ ರೂಪುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಚರ್ಚೆ ಸೂಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ಮೂರನೇ ಕಾರಣ ನನಗನ್ಸೋದು, ಭಾರತ ಯುವ ಶಕ್ತಿ ರಾಷ್ಟ್ರ. ಭಾರತದಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಾಗಿದೆ. ದೇಶದ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಬಗ್ಗೆ ಹೇಳ್ತೇವೆ. ದೊಡ್ಡ ಪ್ರಮಾಣದಲ್ಲಿ ಯುವಕರ ಜನಸಂಖ್ಯೆ ಇದೆ. ವಿಶೇಷವಾಗಿ ನಮ್ಮ ದೇಶದ ಉನ್ನತ ಶಿಕ್ಷಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುವಂಥ ಒಂದು ಯುವ ಶಕ್ತಿ, ದೊಡ್ಡ ಸಂಖ್ಯೆಯಲ್ಲಿ ಯುವ ಶಕ್ತಿ ಇರುವಂಥ ಸಂದರ್ಭದಲ್ಲಿ ನಾವು ಶಿಕ್ಷಣವನ್ನು ಕುರಿತು ಚರ್ಚೆ ಮಾಡ್ತಾ ಇರುವಂಥದ್ದು ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಇದು ಭಾರತದ ನವೋತ್ಥಾನಕ್ಕೆ ಶಿಕ್ಷಣ ಅನ್ನುವಂಥ ಚರ್ಚೆನ ನಾವು ಮಾಡ್ತಾ ಇದ್ದೀವಿ. ನವೋತ್ಥಾನ ಅಥವಾ ಪುನರುತ್ಥಾನ ಅನ್ನುವಂಥ ಶಬ್ದ, ಆ ಶಬ್ದದ ಬಗ್ಗೆ ಹೆಚ್ಚು ಚರ್ಚಿಸ್ದೇನೆ ನಾನು ಇತ್ತೀಚೆಗೆ 2 ದಿವಸಕ್ಕೆ ಮುಂಚೆ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು. ಭಾರತದ ನವೋತ್ಥಾನ ವಿಶೇಷವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನುವಂಥ ಸಂಸ್ಥೆ ಪ್ರಪಂಚದಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಿ ಅವರು ವರದಿನಲ್ಲಿ ಹೇಳಿರುವಂಥ ಸಂಗತಿ ಏನು ಅಂತ ಅಂದರೆ, ಈಗ ಪ್ರಾರಂಭವಾಗಿ 2024 ಭಾರತದ ಒಂದು ಗ್ರೋತ್ ರೇಟ್ ಅದು 7% ಅಷ್ಟು, 7% ಗ್ರೋತ್ ರೇಟ್ ಭಾರತದ ಗ್ರೋತ್ ರೇಟ್ ಇರುತ್ತೆ. ಅದೇ ಇವತ್ತು ಜಗತ್ತಿನಲ್ಲಿ ಭಾಳ ದೊಡ್ಡ ಪ್ರಭಾವಿ ರಾಷ್ಟ್ರ ಆಗಿರ್ತಕ್ಕಂಥ ಚೈನಾ, ಅದರ ಗ್ರೋತ್ ರೇಟ್ 4.3% 5% ತನಕ ತಲುಪ್ಬೋದು. ಹೀಗಾಗಿ ಜಗತ್ತಿನಲ್ಲಿ ಭಾರತ ಒಂದು, ನಾವೇನು ನವೋತ್ಥಾನದ ವಿಚಾರವನ್ನು ಚರ್ಚಿಸ್ತಾ ಇದ್ದೀವಿ, ಇದು ಕೇವಲ ಹಾರ್ವರ್ಡ್ ಯೂನಿವರ್ಸಿಟಿಯ ರಿಪೋರ್ಟ್ ಅಲ್ಲ. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಇಂಡಿಯನ್ IMF ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಯಾವುದೇ ಆರ್ಥಿಕ ಕ್ಷೇತ್ರದ ಅನೇಕ ವರದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾರತ ಒಂದು ಪ್ರಭಾವಿ ಶಕ್ತಿಯಾಗಿ, ಭಾರತ ಒಂದು ವಿಶ್ವದಲ್ಲಿ ಒಂದು ಬಲವಾದ ಶಕ್ತಿಯಾಗಿ ರೂಪುಗೊಳ್ತಾ ಇರೋದನ್ನು ನಾವು ಆರ್ಥಿಕ ಕ್ಷೇತ್ರದಲ್ಲಿ ಗಮನಿಸೋದಕ್ಕೆ ಸಿಕ್ಕತ್ತೆ. ಆದರೆ ನಿಜವಾಗಿ ಭಾರತದ ಒಂದು ನವೋತ್ಥಾನ ಅಥವಾ ಭಾರತದ ಒಂದು ವಿಕಾಸ ಆಗಬೇಕು ಅಂತ ಅಂದರೆ ನವೋತ್ಥಾನಕ್ಕೂ ಮತ್ತು ಶಿಕ್ಷಣಕ್ಕೂ ಸಂಬಂಧ ಇದೆ. ನಮ್ಮ ದೇಶದಲ್ಲಿ ಈಗ ನಾವು ಅಂದ್ಕೊಳ್ತಾ ಇರುವಂಥ ಪ್ರಪಂಚದಲ್ಲಿ ಭಾರತದ ಒಂದು ಅಗ್ರಮಾನ್ಯ ಸ್ಥಾನಕ್ಕೆ ಭಾರತ ತಲುಪಬೇಕು, ಭಾರತವನ್ನು ನಾವು ಗುರು ಸ್ಥಾನವನ್ನು ತಲುಪೋದಕ್ಕೆ ಮುಖ್ಯವಾಗಿ ನಮ್ಮ ದೇಶದ ಶಿಕ್ಷಣ ಕ್ಷೇತ್ರ ಬದಲಾವಣೆ ಆಗದೆ ನಾವು ಈ ಸ್ಥಾನವನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇತಿಹಾಸದ ಅನೇಕ ಉದಾಹರಣೆಗಳಿದೆ.
ಈ ಹಿಂದೆ ನಮ್ಮ ದೇಶದ ನಾವು ಈಗ ಅನುಸರಿಸ್ತಾ ಇರುವಂಥ ಶಿಕ್ಷಣ ಪದ್ಧತಿಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಲಾರ್ಡ್ ಮೆಕಾಲೆ ಹೆಸರನ್ನು ನಾವೆಲ್ಲರೂ ಕೇಳಿದ್ದೀವಿ. ಲಾರ್ಡ್ ಮೆಕಾಲೆಗೆ ಒಬ್ಬರು ಗುರುಗಳಿದ್ದರು, ವಿಲಿಯಂ ಆಡಮ್ ಅಂತೇಳಿ. ಸೊ ಅವರು ಹೌಸ್ ಆಫ್ ಲಾರ್ಡ್ಸ್ನ ಸದಸ್ಯರು ಕೂಡ ಆಗಿದ್ದರು. ಈ ಹೌಸ್ ಆಫ್ ಲಾರ್ಡ್ಸಲ್ಲಿ ಭಾರತದ ಅಂದರೆ 18ನೇ ಶತಮಾನದಲ್ಲಿ ಭಾರತದ ಪರಿಸ್ಥಿತಿ ಏನಿತ್ತು ಅನ್ನುವಂಥ ಒಂದು ಚರ್ಚೆ ಹೌಸ್ ಆಫ್ ಲಾರ್ಡ್ಸಲ್ಲಿ ನಡೆದಿತ್ತು. ಆಗ ನಡೆದಿರುವಂಥ ಚರ್ಚೆ ಏನು ಅಂತ ಅಂದರೆ, ಲಾರ್ಡ್ ಮೆಕಾಲೆ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಒಂದು ವರದಿಯನ್ನು ಹೌಸ್ ಆಫ್ ಲಾರ್ಡ್ಸಿಗೆ ಕೊಟ್ಟಿದ್ದರು. ಅವ್ರು ಕೊಟ್ಟಂಥ ವರದಿನಲ್ಲಿ ಹೇಳಿದಂಥ ಸಂಗತಿ ಏನು ಅಂತ ಅಂದರೆ, ನಾನು ಭಾರತದ ಉದ್ದಗಲಕ್ಕೂ ಸಂಚರಿಸಿದ ನಂತರ ನನಗೆ ಭಾರತದಲ್ಲಿ ನೋಡೋದಕ್ಕೆ ಯಾವುದೇ ಭಿಕ್ಷುಕರು ಸಿಗಲಿಲ್ಲ, ಒಬ್ಬರು ಇನ್ನೊಬ್ಬರಿಗೆ ಕೈಚಾಚುವಂಥ ಪರಿಸ್ಥಿತಿ ಭಾರತದಲ್ಲಿಲ್ಲ, ಭಾರತದಲ್ಲಿ ದಾರಿದ್ರ್ಯ ಇಲ್ಲ, ಭಾರತದಲ್ಲಿ ಜಾತಿಯ ವ್ಯವಸ್ಥೆ ಇಲ್ಲ, ಭಾರತ ಒಂದು ಸಮರ್ಥ ಸಮೃದ್ಧವಾಗಿರ್ತಕ್ಕಂಥ ರಾಷ್ಟ್ರ ಅನ್ನುವಂಥ ವರದಿಯನ್ನು, ಲಾರ್ಡ್ ಮೆಕಾಲೆ ಕೊಟ್ಟಿರುವಂಥ ವರದಿಯನ್ನು ಅವರು ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ವಿಲಿಯಂ ಆಡಮ್ ಕೋಟ್ ಮಾಡ್ತಾರೆ. ಕೋಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥ ಇನ್ನೊಂದು ಸಂಗತಿ ಏನು ಅಂತ ಅಂದರೆ, ನೋಡಿ, ಭಾರತದ ಉದ್ದಗಲಕ್ಕೂ ಸಂಚರಿಸಿದ ನಂತರ ಲಾರ್ಡ್ ಮೆಕಾಲೆ ಕಂಡಂಥ ಇನ್ನೊಂದು ಸಮೃದ್ಧ ಭಾರತದ ದೃಶ್ಯ ಏನು ಅಂತ ಅಂದರೆ, ಭಾರತದಲ್ಲಿ 170 ವರ್ಷಗಳಿಗೂ ಹಳೆದಾಗಿರ್ತಕ್ಕಂಥ ಒಂದು ನಗರ ಇದೆ, ಸೂರತ್ ನಗರ. ಈ ಸೂರತ್ ನಗರದಲ್ಲಿರುವಂಥ ಸಂಪತ್ತು ಯುರೋಪಿನ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂಪತ್ತುಗಳನ್ನು ಒಂದು ಕಡೆಗಿಟ್ಟರೆ, ಸೂರತ್ತಿನ ಸಂಪತ್ತನ್ನು ಇನ್ನೊಂದು ಕಡೆಗಿಟ್ಟರೆ ಅದಕ್ಕೆ ಸಮಾನವಾಗೋದಕ್ಕೆ ಸಾಧ್ಯ ಇಲ್ಲ. ಯುರೋಪಿನ ಸಂಪತ್ತು ಅಷ್ಟು ಸಮೃದ್ಧವಾಗಿರ್ತಕ್ಕಂಥ ಪ್ರದೇಶ ಸೂರತ್ ಒಂದು ನಗರ ಅಂತ ಉದಾಹರಣೆ ಹೇಳ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಭಾರತವನ್ನು ಆಳೋದು ಹೇಗೆ? ಈ ಚರ್ಚೆ ಹೌಸ್ ಆಫ್ ಲಾರ್ಡ್ಸ್ ನಡೆದಂಥ ಸಂದರ್ಭದಲ್ಲಿ ಬ್ರಿಟಿಷರು ಚರ್ಚೆಯನ್ನು ಅಂತ್ಯಗೊಳಿಸಿದ್ದೇನು ಅಂತ ಅಂದರೆ, ನೋಡಿ, ಭಾರತವನ್ನು ಗುಲಾಮರಾಗಿಸೋದು ಅಂತ ಅಂದರೆ, ಅವರಲ್ಲಿರುವಂಥ ಧನ ಸಂಪತ್ತು ಸಮೃದ್ಧಿಯನ್ನು ಅಂತ್ಯಗೊಳಿಸೋದು ಅಂತ ಆದರೆ, ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಅಂತ್ಯಗೊಳಿಸಿದಾಗ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾರೆ. ಸೊ ಈ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಭಾರತವನ್ನು ಭಾರತದ ನವೋತ್ಥಾನದ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ಭಾರತದ ನವೋತ್ಥಾನ ಅಂತಂದರೆ ಭಾರತದ ಶಿಕ್ಷಣದ ವ್ಯವಸ್ಥೆಯ ನವೋತ್ಥಾನ. ನಮ್ಮ ದೇಶದ ಶಿಕ್ಷಣದ ವ್ಯವಸ್ಥೆ ಬದಲಾವಣೆ ಆಗದೆ ಭಾರತದ ನವೋತ್ಥಾನ ಸಾಧ್ಯ ಇಲ್ಲ. ಉದಾಹರಣೆಗೆ, ಅನೇಕ ಜನ ಶಿಕ್ಷಣ ತಜ್ಞರು ಪ್ರಪಂಚದಲ್ಲಿ ಹೇಳಿರುವಂಥದ್ದು ಏನು ಅಂತ ಅಂದರೆ, ಶಿಕ್ಷಣದ ಕ್ರಾಂತಿ ಅಂತ ಅಂದರೆ ಅದು ಕೇವಲ ಶಿಕ್ಷಣ ಅಲ್ಲ, ದೇಶದ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಕ್ರಾಂತಿಯದು ಅಂತ ಒಬ್ಬರು ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಇನ್ನೊಬ್ಬರು ಶಿಕ್ಷಣ ತಜ್ಞರು ಶಿಕ್ಷಣವನ್ನು ಕುರಿತು ಹೇಳಿರೋದೇನು ಅಂತ ಅಂದರೆ, ಸ್ಕೂಲ್ ಕ್ಯಾನ್ ಬ್ರಿಂಗ್ ಚೇಂಜ್ ವಿತೌಟ್ ಬುಲೆಟ್ಸ್ ಆ್ಯಂಡ್ ಬ್ಯಾಲೆಟ್ಸ್. ಸೊ ಶಾಲೆಯ ಮಹತ್ವವನ್ನು ತಿಳಿಸ್ತಾ ಇನ್ನೊಬ್ಬರು ಶಿಕ್ಷಣ ತಜ್ಞರು ಈ ರೀತಿಯಾದಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಭಾರತದ ನವೋತ್ಥಾನಕ್ಕೆ ಅಗತ್ಯ ಇರುವಂಥದ್ದು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ, ಶಿಕ್ಷಣ ಕ್ಷೇತ್ರದಲ್ಲಿ ಪರಿವರ್ತನೆ ತರ್ತಕ್ಕಂಥ ಅನೇಕ ಪ್ರಯತ್ನಗಳು ದೇಶದಲ್ಲಿ ನಡೆದಿದೆ. ಭಾರತ ಸ್ವಾತಂತ್ರ್ಯವಾದ ಕೂಡಲೇ 1942ರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದಿಂದ ಪ್ರಾರಂಭಗೊಂಡು ನಮ್ಮ ದೇಶದ ಪ್ರಮುಖ ಶಿಕ್ಷಣದ ಆಯೋಗಗಳಲ್ಲಿ 1968ರಲ್ಲಿ ಡಾಕ್ಟರ್ ಕೊಠಾರಿ ಆಯೋಗ, 1986ರಲ್ಲಿ ನಮ್ಮ ದೇಶದ ಯುವ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಒಂದು ಹೊಸ ಶಿಕ್ಷಣ ನೀತಿ ಭಾರತದಲ್ಲಿ ತಯಾರಾಯಿತು. ಈ ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರ ಜ್ಞಾನ ಆಯೋಗವನ್ನು, ಸ್ಯಾಮ್ ಪಿಟ್ರೋಡಾ ಅವರ ನೇತೃತ್ವದಲ್ಲಿ ಜ್ಞಾನ ಆಯೋಗವನ್ನು ರೂಪಿಸೋದ್ರ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರುವಂಥ ಪ್ರಯತ್ನ ನಡೀತು. ಅದಾದ ನಂತರ ಹಿಂದಿನ ಕೇಂದ್ರ ಸರ್ಕಾರನೇ ಪ್ರೊಫೆಸರ್ ಯಶ್ಪಾಲ್ ಸಮಿತಿಯನ್ನು ರಚನೆ ಮಾಡಿತು, ಯೂನಿವರ್ಸಿಟಿಗಳಲ್ಲಿ ಸುಧಾರಣೆಯನ್ನು ತರುವಂಥ ದೃಷ್ಟಿಯಿಂದ. ಹೀಗೆ ನಮ್ಮ ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಪರಿವರ್ತನೆಯನ್ನು ತರುವಂಥ ಒಂದು ಬಹಳ ದೊಡ್ಡ ಪ್ರಯತ್ನ ಅನೇಕ ಸಂದರ್ಭಗಳಲ್ಲಿ ನಡೆದಿದೆ. ಸಾಮಾನ್ಯವಾಗಿ ಎಲ್ಲ ವರದಿಗಳ ಬಗ್ಗೆ ಹೇಳೋದೇನು ಅಂತ ಅಂದರೆ, ಈ ಎಲ್ಲ ವರದಿಗಳು ಕೂಡ ನಮ್ಮ ದೇಶದ ಭಾಳ ದೊಡ್ಡ ಸಮಸ್ಯೆ ಏನು ಅಂತ ಅಂದರೆ, ದಟ್ ಈಸ್ ಎ ಪ್ರಾಬ್ಲಮ್ ಆಫ್ ಇಂಪ್ಲಿಮೆಂಟೇಷನ್. ನಾವು ಇದನ್ನು ಕಾರ್ಯಾನ್ವಯಗೊಳಿಸೋದ್ರಲ್ಲಿ ಸೋತಿದ್ದೀವಿ ಅಂತ ಸಾಮಾನ್ಯವಾಗಿ ಎಲ್ಲ ಶಿಕ್ಷಣ ತಜ್ಞರು ಹೇಳಿರ್ತಕ್ಕಂಥ ವರದಿಯ ಅಂತಿಮ ಪಾಠ ಇದು. ನಮ್ಮ ದೇಶದ ಗುರೂಜಿ ಗೋಳ್ವಲ್ಕರ್ ಅವರು, ಶ್ರೀಯುತ ಗುರೂಜಿಯವರು ಕೇವಲ ಒಬ್ಬ ಸಾಮಾಜಿಕ ಕಾರ್ಯಕರ್ತರಲ್ಲ,
ಸಾಮಾಜಿಕ ಚಿಂತಕರು, ಶಿಕ್ಷಣ ತಜ್ಞರು. ಸ್ವತಃ ನಮ್ಮ ದೇಶದ ಒಂದು ಉತ್ತಮ ವಿಶ್ವವಿದ್ಯಾನಿಲಯವಾದಂಥ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಸ್ವತಃ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿದ್ರು, ನಂತರ ಪ್ರಾಧ್ಯಾಪಕರಾಗಿದ್ದರು. ಅವರು ನಮ್ಮ ದೇಶದ ಒಬ್ಬ ಉತ್ತಮ ಶಿಕ್ಷಣ ತಜ್ಞರೂ ಹೌದು, ಸಮಾಜ ಚಿಂತಕರೂ ಹೌದು. ಸೊ ಹೀಗಾಗಿ ಗುರೂಜಿಯವರು ನಮ್ಮ ದೇಶದ ಶಿಕ್ಷಣವನ್ನು ಕುರಿತು ಏನು ಹೇಳಿದ್ದಾರೆ, ಭಾರತದ ವರ್ತಮಾನ ಶಿಕ್ಷಣವನ್ನು ಕುರಿತು ಕೆಲವು ಸಂಗತಿಗಳನ್ನು ಅವರು ಪ್ರಕಟಿಸಿದ್ದಾರೆ. ನಾವು ಅವರದೇ ವಾಕ್ಯಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ವರ್ತಮಾನ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಶ್ರೀ ಗುರೂಜಿಯವರು ಹೇಳಿರೋದೇನು ಅಂತಂದರೆ, ನಮ್ಮತನದ ಮರವು ಹಾಗೂ ವಿದೇಶಿಯರ ಅಂಧಾನುಕರಣೆಗಳ ಜಾಲಕ್ಕೆ ಸಿಕ್ಕಿ ನಾವು ನಮ್ಮ ಜೀವನದ ಮೂಲ ಸಿದ್ಧಾಂತವನ್ನು ಮರೆಯುತ್ತಾ ಸಾಗಿದ್ದೇವೆ. ಆದ್ದರಿಂದಲೇ ಶಿಕ್ಷಣದ ವಾಸ್ತವಿಕ ಅರ್ಥವನ್ನು ಅರಿಯುವುದರಲ್ಲಿಯೂ ಅಸಮರ್ಥರಾಗಿದ್ದೇವೆ. ಶಿಕ್ಷಣವು ಉದ್ಯೋಗಾವಕಾಶ ನೀಡುವಂತಿರಬೇಕು ಎಂಬ ಮಾತುಗಳನ್ನು ಸಮಾಜದ ದೊಡ್ಡ ವ್ಯಕ್ತಿಗಳೇ ಆಡುತ್ತಿದ್ದಾರೆ. ಶಿಕ್ಷಣದ ಮೂಲಕ ಮನುಷ್ಯನಿಗೆ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ, ಹಣ ಸಂಪಾದಿಸುತ್ತಾನೆ ಎಂಬುದರ ಅರ್ಥವೇ ಶಿಕ್ಷಣವು ಮನುಷ್ಯನನ್ನು ಹಣ ಸಂಪಾದಿಸಲು ಯೋಗ್ಯವಾಗುವಂತೆ ಮಾಡುತ್ತದೆ. ಇದು ಶಿಕ್ಷಣದ ನಿಕೃಷ್ಟ ಅರ್ಥವಾಗುತ್ತದೆ. ಕಲಿಯುತ್ತಾ ಗಳಿಯಿರಿ ಎನ್ನುವಂಥದ್ದು ದೃಷ್ಟಿ ಸರಿಯಲ್ಲ. ಸಾಮಾನ್ಯವಾಗಿ ಒಂದು ಘೋಷಣೆ ಇದೆ, ಲರ್ನ್ ವೈಲ್ ಯು ಲರ್ನ್ ಅರ್ನ್ ವೈಲ್ ಯು ಲರ್ನ್ ಅಂತೇಳಿ. ಇದನ್ನು ಬದಲಾಯಿಸಿ ಗುರೂಜಿಯವರು ಹೇಳೋದು, ಗಳಿಸುವಾಗಲೂ ಕಲಿಯುತ್ತೀರಿ, ಲರ್ನ್ ಈವನ್ ವೈಲ್ ಯು ಲರ್ನ್. ಇದು ಗುರೂಜಿಯವರ ವಿಚಾರವಾಗಿತ್ತು. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ವರ್ಗಕ್ಕೆ ತನ್ನ ದೇಶದ ಮೇಲೆ, ತನ್ನ ರಾಷ್ಟ್ರ ಜೀವನದ ಬಗೆಗೆ ಯಾವುದೇ ಅಭಿಮಾನ ಕಾಣುತ್ತಿಲ್ಲ. ಅಂತೆಯೇ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಜೀವನದ ಬಗೆಗೂ ಅಭಿಮಾನವಿಲ್ಲ. ಇದು ಇವತ್ತಿನ ಶಿಕ್ಷಣದ ವ್ಯವಸ್ಥೆಯನ್ನು ಗುರೂಜಿಯವರು ವರ್ಣನೆ ಮಾಡ್ತಾರೆ. ಗುರೂಜಿಯವರ ಜೀವನದಲ್ಲಿ ಒಂದು ಘಟನೆ ಇದೆ. MC ಚಾಗ್ಲಾ ನಮ್ಮ ದೇಶದ ಶಿಕ್ಷಣ ಸಚಿವರಾಗಿದ್ದು ಶ್ರೀಯುತ MC ಚಾಗ್ಲಾ ಅವರು ಒಮ್ಮೆ ಅವರು ಗುರೂಜಿಯವ್ರನ್ನ ಭೇಟಿ ಮಾಡ್ತಾರೆ. MC ಚಾಗ್ಲಾ ಅವರು ರಷ್ಯಾ ಪ್ರವಾಸವನ್ನು ಮುಗಿಸಿ ದೆಹಲಿಗೆ ಬಂದಿರ್ತಾರೆ. ಅವರಿಗೆ ರಷ್ಯಾನ ನೋಡಿರ್ತಾರೆ, ರಷ್ಯಾದ ಯುವಕರನ್ನು ನೋಡ್ತಾರೆ, ರಷ್ಯಾದ ಒಂದು ವರ್ಣರಂಜಿತ ಪ್ರಪಂಚವನ್ನು ನೋಡಿರ್ತಾರೆ. ರಷ್ಯಾನ ವರ್ಣಿಸ್ತಾ ಗುರೂಜಿಯವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಅಲ್ಲಿನ ಯುವಕರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ವಶ್ರೇಷ್ಠತೆಯನ್ನು ಸಿದ್ಧಗೊಳಿಸಲು ಮಹತ್ವಾಕಾಂಕ್ಷೆಯೊಂದಿಗೆ ಓದಿನ ಬಗೆಗೆ ಗಂಭೀರತೆ ಇದೆ ಅಂತ ರಷ್ಯಾದ ಯುವಕರನ್ನ ಕುರಿತು MC ಚಾಗ್ಲಾ ಅವರು ಹೇಳ್ತಾರೆ. ಗುರೂಜಿಯವ್ರು ಕೇಳ್ತಾರೆ, ನಮ್ಮ ದೇಶದ ಯುವಕರಲ್ಲಿ ಏನು ಕಡಿಮೆ ಆಗಿದೆ? ರಷ್ಯಾದ ಯುವಕರ ಬಗ್ಗೆ ನೀವು ಹೇಳಿದ್ರಿ, ನಮ್ಮ ದೇಶದ ಯುವಕರಲ್ಲಿ ಏನು ಕಡಿಮೆ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಅದನ್ನು MC ಚಾಗ್ಲಾ ಅವರು ನೋಡಿ, ಇಲ್ಲಿ ಜನ ಹರತಾಳಗಳನ್ನು ನಡೆಸ್ತಾ ಇರ್ತಾರೆ, ಅನುಶಾಸನಹೀನತೆ ಇದೆ, ಉಪದ್ರವ ನೀಡುವುದರಲ್ಲಿ ಮಗ್ನರಾಗಿದ್ದಾರೆ. ಆದರೆ MC ಚಾಗ್ಲಾ ಅವರು ಕೇಳ್ತಾರೆ, ನೋಡಿ ನಿಮ್ಮ ಸಂಘಟನೆಯಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯಲ್ಲಿ ಅನುಶಾಸನಯುಕ್ತರಾದಂಥ ಯುವಕರನ್ನು ನೀವು ರೂಪಿಸ್ತಾ ಇದ್ದೀರಾ. ಹೀಗಾಗಿ ತಾವು ನಮ್ಮ ದೇಶದ ನವಯುವಕರ ಸಮಸ್ಯೆಗೆ ಏನು ಪರಿಹಾರ ಕೊಡ್ತೀರಾ ಅಂತ ಗುರೂಜಿಯವರನ್ನ MC ಚಾಗ್ಲಾ ಅವರು ಪ್ರಶ್ನೆ ಕೇಳ್ತಾರೆ. ಗುರೂಜಿಯವರು ಅದಕ್ಕೆ ಮರು ಪ್ರಶ್ನೆ ಕೇಳ್ತಾರೆ, ನಿಮ್ಮ ವಿಚಾರ ಸರಿ ಇದೆ, ಆದರೆ ನೀವು ವಿದ್ಯಾರ್ಥಿಗಳ ಮುಂದೆ ಯಾವ ಆದರ್ಶ ಉದ್ದೇಶವನ್ನು ಇಟ್ಟಿದ್ದೀರಾ ಅಂತ MC ಚಾಗ್ಲಾ ಅವರು ಪ್ರಶ್ನೆ ಕೇಳ್ತಾರೆ. ಚಾಗ್ಲಾ ಅವರು ನಾವು ಆ ಥರದ್ದೇನು ಮಾಡಿಲ್ಲ ಅಂತ ಹೇಳ್ತಾರೆ. ಗುರೂಜಿಯವರು ಮತ್ತೆ ಉತ್ತರ ನೀಡ್ತಾರೆ, ಪ್ರೇರಣಾಸ್ಪದ ಉತ್ತಮ ಆದರ್ಶದ ಅಭಾವವಿರುವಾಗ ನಾವು ವಿದ್ಯಾರ್ಥಿಗಳಿಂದ ಶಿಸ್ತು, ಸಂಯಮ, ಅನುಶಾಸನ ಇದನ್ನು ಹೇಗೆ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಅಂತ ಗುರೂಜಿಯವರು ವಾಪಸ್ ಕೇಳ್ತಾರೆ. ಹೀಗಾಗಿ ಗುರೂಜಿಯವರ ಶಿಕ್ಷಣದ ಅರ್ಥವೇನೆಂದರೆ, ಮನುಷ್ಯನನ್ನು ಜೀವನದ ಅಂತಿಮ ಲಕ್ಷ್ಯದೆಡೆಗೆ ಮುಂದುವರಿಯುವಂತೆ ತಯಾರು ಮಾಡುವುದು. ಈ ಅಂತಿಮ ಗುರಿಯ ಪ್ರಾಪ್ತಿಗೋಸ್ಕರ ಮನುಷ್ಯನಲ್ಲಿ ಅನೇಕ ರೀತಿಯ ಸದ್ಗುಣಗಳಿರಬೇಕಾದ ಅಗತ್ಯವಿದೆ. ನಮ್ಮ ಸಮಾಜ ಜೀವನದಲ್ಲಿ ಅನೇಕ ಸಲ ಈ ಸದ್ಗುಣಗಳು ಉಲ್ಲೇಖವಾಗಿರುತ್ತದೆ. ಸತ್ಯಸಂಧತೆ, ಯಾರ ಬಗ್ಗೆಯೂ ಮಾನಸಿಕವಾಗಿ ಸಹ ದ್ವೇಷ ಮಾಡದಿರುವುದು, ಕೆಟ್ಟದ್ದನ್ನು ಬಯಸದಿರುವುದು, ದೇಹ, ಮನಸ್ಸು ಮತ್ತು ಮಾತುಗಳು ಈ ಮೂರರಲ್ಲಿಯೂ ಪವಿತ್ರವಾಗಿರುವುದು, ಕಾಮ ಕಾಂಚನದ ಮೋಹಗಳಿಂದ ದೂರ ಉಳಿಯುವುದು, ಸಂಯಮದಿಂದಿರುವುದು, ವಿಶ್ವವೇ ನನ್ನ ಕುಟುಂಬ ಎಂಬ ಭಾವ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಮುಂತಾದ ಸಂಸ್ಕಾರಗಳು ನಮ್ಮ ದೇಶದ ಶಿಕ್ಷಣದ ಮೂಲಕ ಅಗತ್ಯ ಇದೆ ಅಂತ ಗುರೂಜಿಯವರು ಹೇಳ್ತಾರೆ. ಶಿಕ್ಷಣದ ಈಗಿನ ಒಂದು ಶಿಕ್ಷಣದ ಪದ್ಧತಿ ಏನಿದೆ, ಇದರಲ್ಲಿ ಇಲ್ಲದೇ ಇರುವಂಥ ವಿಶೇಷತೆ ನಿಮ್ಮ ಹಿಂದೂ ಶಿಕ್ಷಣ ಪದ್ಧತಿನಲ್ಲಿ ಏನಿದೆ ಅಂತ ಒಬ್ಬರು ಪತ್ರಕರ್ತರು ಗುರೂಜಿಯವರಿಗೆ ಪ್ರಶ್ನೆ ಕೇಳ್ತಾರೆ. ಗುರೂಜಿಯವರು ಉತ್ತರ ಕೊಟ್ಟಿದ್ದಾರೆ,
ಆಧುನಿಕ ಪದ್ಧತಿಯಲ್ಲಿ ವ್ಯಕ್ತಿಯಲ್ಲಿರುವ ಸೂಕ್ತ ಗುಣಗಳನ್ನು ಗುರುತಿಸಿ ಅವುಗಳನ್ನು ವಿಕಸಿತಗೊಳಿಸುವಂಥ ಪ್ರಯತ್ನ ಆಧುನಿಕ ಶಿಕ್ಷಣ ಪದ್ಧತಿನಲ್ಲಿದೆ. ಈ ದೃಷ್ಟಿಯಲ್ಲಿ ಪದ್ಧತಿ ಸಫಲವಾಗಿದೆ. ಕಲೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಮನುಷ್ಯ ಸಾಕಷ್ಟು ಪ್ರಗತಿ ಮಾಡಿದ್ದಾನೆ. ಆದರೆ ನಮ್ಮ ದೇಶದ ವಿದ್ಯಾರ್ಥಿಗಳ ತಲೆಯಲ್ಲಿ ಸ್ವಲ್ಪ ಜ್ಞಾನ ತುಂಬಲಾಗುತ್ತದೆ. ಇದು ಶಿಕ್ಷಣದ ಉದ್ದೇಶವಲ್ಲ. ಶಿಕ್ಷಣದ ಬಗ್ಗೆ ನಮ್ಮ ವಿಚಾರಧಾರೆ ಇನ್ನೂ ಮುಂದಕ್ಕೆ ಹೋಗುತ್ತದೆ. ವ್ಯಕ್ತಿಯ ಬೌದ್ಧಿಕ ಮತ್ತು ಬುದ್ಧಿಶಕ್ತಿಯ ವಿಕಾಸಕ್ಕೆ ಮಾತ್ರ ನಿಲ್ಲುವುದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಜೀವನ ಆಸೆಗಳ ವಾಸನೆಗಳ ಗಂಟಲ್ಲ. ನಮ್ಮ ಒಳಗೆ ಪರಮ ಸತ್ಯದ ತತ್ವಗಳಿವೆ. ಆ ತತ್ವಗಳನ್ನು ಕಂಡುಕೊಳ್ಳುವುದು, ಅದರ ಅನುಭವ ಪಡೆಯುವುದು, ಇದು ಶಿಕ್ಷಣದ ಮೂಲ ಉದ್ದೇಶ ಅಂತ ಗುರೂಜಿಯವರು ಹೇಳಿದ್ದಾರೆ. ಗುರೂಜಿಯವರು ಸಂಸ್ಕಾರಗಳನ್ನು ಕುರಿತು, ಅಂದರೆ ಮನುಷ್ಯನಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ, ಗುರೂಜಿಯವರು ಸಂಸ್ಕಾರ ಕೊಡುವಂಥ ಸಂದರ್ಭದಲ್ಲಿ 2 ಪ್ರಮುಖವಾದಂಥ ವಿಭಾಗಗಳಿದೆ. ಒಂದು, ಸಾಮಾನ್ಯವಾಗಿ ಸಂಸ್ಕಾರ ಹೆರಿಡೇಟರಿ, ಅಂದರೆ ಆನುವಂಶಿಕವಾಗಿ ಸಂಸ್ಕಾರ ವ್ಯಕ್ತಿಗಳಿಗೆ ಸಿಕ್ಕುತ್ತೆ. ಎರಡನೇದು, ವೈಯಕ್ತಿಕ ಜೀವನದಲ್ಲಿ ಪ್ರಯತ್ನದಿಂದ ಕೆಲವು ಸಂಸ್ಕಾರಗಳು ಪ್ರಾಪ್ತವಾಗುತ್ತೆ ಅಂತ. ಈಗ ಆನುವಂಶಿಕವಾಗಿರ್ತಕ್ಕಂಥ ಸಂಸ್ಕಾರಗಳು ಅಂತ ಅಂದರೆ ನಾವು ಯಾವ ಸಮಾಜದಲ್ಲಿ ಜನ್ಮ ತಾಳುತ್ತೇವೆಯೋ ಅದರ ಕೆಲವು ಸಾಮಾನ್ಯ ಗುಣಧರ್ಮಗಳು, ಜೀವನ ದೃಷ್ಟಿ, ಜೀವನ ಉದ್ದೇಶ, ಜನ್ಮಸಿದ್ಧ ಸಂಸ್ಕಾರಗಳು, ಅದು ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮೊದಲನೇದು, ನಮ್ಮ ಆನುವಂಶಿಕವಾಗಿ ಬರ್ತಕ್ಕಂಥ ಸಂಸ್ಕಾರ. ಎರಡನೇದು, ಯಾವ ಮಾತಾಪಿತೃಗಳಿಂದ ಅವನು ಜನ್ಮ ಪಡೆಯುತ್ತಾನೋ ಅದರ ವಿಶಿಷ್ಟ ಸಂಸ್ಕಾರಗಳು, ಗುಣಗಳು ಹಾಗೂ ರೀತಿ ನೀತಿಗಳು. ಇದರ ಮಹತ್ವ ಎಷ್ಟಿದೆ ಎಂದರೆ, ಓರ್ವ ತತ್ವಜ್ಞಾನಿ ಬರೆದಿದ್ದಾನೆ, ಎ ಮ್ಯಾನ್ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ದ ಚಾಯ್ಸ್ ಆಫ್ ಪೇರೆಂಟ್ಸ್. ಇದರ ಅರ್ಥ ತಾಯಿ ಮತ್ತು ತಂದೆ ತಾಯಂದಿರ ಸಂಸ್ಕಾರ. ಹೀಗಾಗಿ ಸಂಸ್ಕಾರ ವೈಯಕ್ತಿಕ, ಒಂದು ಆನುವಂಶಿಕವಾಗಿ ಬಂದಿರತಕ್ಕಂಥ ಸಂಸ್ಕಾರ, ತಂದೆ ತಾಯಂದಿರಿಂದ ಸಿಗಬೇಕಾಗಿರ್ತಕ್ಕಂಥ ಸಂಸ್ಕಾರ. ಸೊ ತಮ್ಮ ವ್ಯಕ್ತಿ ಜೀವನದಲ್ಲಿ ಬಾಲದಾರಭ್ಯ ಪ್ರಾಪ್ತವಾಗುವ ಸಂಸ್ಕಾರಗಳ ಮಿತಿಯಿಲ್ಲದ ಮಹತ್ವವನ್ನು ಅವ್ರು ಹೇಳ್ತಾ ಇರ್ತಾರೆ. ಸೊ ಶಿಕ್ಷಣದ ಉದ್ದೇಶ ಏನು? ಗುರೂಜಿಯವರು ಒಂದು ಕಡೆ ಹೇಳ್ತಾರೆ, ವ್ಯಕ್ತಿಯ ಉನ್ನತ ವಿಕಾಸ ಇದು ಶಿಕ್ಷಣದ ಉದ್ದೇಶ ಅಂತ. ಈ ವ್ಯಕ್ತಿಯ ಉನ್ನತ ವಿಕಾಸ ಅಂತಂದ್ರೆ ಏನು? ಅದನ್ನು ಗುರೂಜಿಯವರು ವರ್ಣನೆ ಮಾಡ್ತಾರೆ. ನರನನ್ನು ನಾರಾಯಣನನ್ನಾಗಿಸುವುದೇ ಈ ವ್ಯಕ್ತಿಯ ಉನ್ನತ ವಿಕಾಸದ ಉದ್ದೇಶ. ಅಂದರೆ ಮನುಷ್ಯನನ್ನು ದೈವಿ ಶಕ್ತಿಯಾಗಿ ರೂಪಿಸ್ತಕ್ಕಂಥ ಒಂದು ಶಕ್ತಿ, ಅಂದರೆ ನರನನ್ನು ನಾರಾಯಣನಾಗಿಸುವಂಥ ಪ್ರಯತ್ನ ಶಿಕ್ಷಣದ ಉದ್ದೇಶ ಅಂತ ಹೇಳ್ತಾರೆ. ಅದನ್ನು ವರ್ಣಿಸಿದ್ದಾರೆ ಕೂಡ. ಮಿತಿಯಿಲ್ಲದ ಸುಖ, ನಿರ್ಭಯತೆ, ನಿರ್ವೈರತ್ವ, ವಿಶ್ವ ಕುಟುಂಬತ್ವ, ಎಲ್ಲೆಡೆ ಸಮದರ್ಶನದ ಬುದ್ಧಿ, ಅತ್ಯಧಿಕ ದುಃಖರಾಹಿತ್ಯ, ಅಂತಿಮ ಸತ್ಯದ ಸಾಕ್ಷಾತ್ಕಾರದ ಕಾರಣ, ಜಗದುಪಕಾರದ ಕರ್ತವ್ಯದ ಜ್ಞಾನ ಹಾಗೂ ಕೃತಿ ಮುಂತಾದ ಗುಣಗಳಿಂದ ಅಲಂಕೃತವಾದ ಪರಿಪೂರ್ಣ ಮಾನವನ ಏಕಮೇವ ಲಕ್ಷ್ಯ. ಇದು ವ್ಯಕ್ತಿಯ ಉನ್ನತ ವಿಕಾಸವನ್ನು ಕುರಿತು ಗುರೂಜಿಯವರು ವರ್ಣನೆ ಮಾಡಿದರು. ಈ ಲಕ್ಷ್ಯವನ್ನು ಹೊಂದಲು ಸಾಮಾನ್ಯರಿಗೆ ದಾರಿ ತೋರುವುದಿಲ್ಲ. ನಮ್ಮ ಪೂರ್ವಜರು ಕುಶಾಗ್ರ ಸಂಶೋಧಕ ಬುದ್ಧಿ, ಶುದ್ಧ ಜೀವನ ಹಾಗೂ ತಪಸ್ಸಿನಿಂದ ಪರಿಷ್ಕೃತ ಹಾಗೂ ತೀವ್ರತಮಗೊಳಿಸಿಕೊಂಡು ಆ ಸಾಧ್ಯತೆ ಕಡೆಗೆ ಹೋಗುವ ಮಾರ್ಗ ಸಹ ಪ್ರಕಟಗೊಳಿಸಿದ್ದಾರೆ. ಅಂದರೆ ಇದಕ್ಕೆ ಮಾರ್ಗ ಏನು ಅನ್ನುವಂಥದ್ದನ್ನು ಕೂಡ ಗುರೂಜಿಯವರು ವರ್ಣನೆ ಮಾಡಿದ್ದಾರೆ. ಈ ಮಾರ್ಗಗಳಲ್ಲಿ 3 ಪ್ರಮುಖವಾದಂಥ ವಿಧಾನ ಇದೆ. ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಓದ್ತೀವಿ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ 3 ರೀತಿಯಾದಂಥ ವ್ಯಕ್ತಿಗಳಿದ್ದಾರೆ. ವ್ಯಕ್ತಿಗಳು ಒಂದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ, ಈ ರೀತಿ 3 ರೀತಿಯಾದಂಥ ವ್ಯಕ್ತಿತ್ವವನ್ನು ನಾವು ವರ್ಣನೆ ಮಾಡ್ತೀವಿ. ಪ್ರತಿ ವ್ಯಕ್ತಿಯಲ್ಲೂ ಕೂಡ 3 ಗುಣಗಳ ಸಂಗಮ ಆಗಿರ್ತಾನೆ ವ್ಯಕ್ತಿ. ಈ ರಾಜಸಿಕ ವ್ಯಕ್ತಿನಲ್ಲಿ ಸುಧಾರಣೆ ತರೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಅವರು ಭಕ್ತಿ ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕು. ಸಾತ್ವಿಕ ಪ್ರಧಾನ ವ್ಯಕ್ತಿಗಳು ಜ್ಞಾನ ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕು. ತಾಮಸಿಕ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿಗಳು ಮೇಲೆ ಹೇಳಿದಂಥ ಯಾವುದೇ ಮಾರ್ಗ ಕೂಡ ಅವ್ರಿಗೆ ಅಸಂಭವ ಅಂತ ಗುರೂಜಿಯವರು ವರ್ಣನೆ ಮಾಡ್ತಾರೆ. ಈ ಯೋಗ್ಯ ಶಿಕ್ಷಣ ಪ್ರದಾನ ಮಾಡುವ ದೃಷ್ಟಿಯಿಂದ ಪ್ರಪ್ರಥಮ ಅವಶ್ಯಕತೆ ಏನಂತಂದರೆ, ಗುರೂಜಿಯವರ ಜೀವನದಲ್ಲಿ ಮುಖ್ಯವಾಗಿ ಸಂಸ್ಕಾರ ಮತ್ತು ಮನೆಯ ವಾತಾವರಣ, ಈ 2 ಸಂಗತಿಗಳ ಬಗ್ಗೆ ಅವರು ಆಗ್ರಹಪಡಿಸಿದರು. ಸಾಮಾನ್ಯವಾಗಿ ಇವತ್ತಿನ ಶಿಕ್ಷಣ ಅಂತ ಅಂದರೆ, ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ಗೆ ಲಕ್ಷಾಂತರ ರೂಪಾಯಿ ಹಣನ ವ್ಯಯ ಮಾಡಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ ನಂತರ ತಮ್ಮ ಜವಾಬ್ದಾರಿಯಿಂದ ಮುಗೀತು ಅಂತ ಭಾವಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮಗು ತಪ್ಪು ಮಾಡಿದ್ರೆ, ಸರಿ ಮಾಡಿದ್ರೆ ಎಲ್ಲದಕ್ಕೂ ಶಾಲೆಯ
ಪ್ರಾಧ್ಯಾಪಕರು ಮತ್ತು ಶಾಲೆಯ ಆಡಳಿತ ವ್ಯವಸ್ಥೆ ಜವಾಬ್ದಾರರು ಅಂತ ಭಾವಿಸಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಕೊಡಬೇಕಾದಂಥ ಸಂಸ್ಕಾರ, ಮನೆ ಮಗುವಿನ ಮೊದಲ ಪಾಠಶಾಲೆ ಅಂತ ಏನು ಹೇಳ್ತೀವಿ, ಆ ಒಂದು ಬಹಳ ದೊಡ್ಡ ಜವಾಬ್ದಾರಿಯಿಂದ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಒಂದು ಅನೌಪಚಾರಿಕವಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ದೂರ ಸರಿದಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ. ಇದನ್ನು ಆಗ್ರಹಪಡಿಸುವಂಥ ಪ್ರಯತ್ನವನ್ನು ಗುರೂಜಿಯವರು ಮಾಡಿದರು. ಮನೆಯ ವಾತಾವರಣ ಶುದ್ಧವಾಗಿರೋದ್ರ ಬಗ್ಗೆ, ಮನೆಯಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಹೇಳಬೇಕು ಅನ್ನುವಂಥ ಅಂದರೆ ನಮ್ಮ ದೇಶದಲ್ಲಿ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ಸಂಸ್ಕಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮನೆಯಲ್ಲಿ ಸೂರ್ಯ ನಮಸ್ಕಾರ, ವ್ಯಾಯಾಮ, ಆಹಾರ, ವಿಹಾರ ಇತ್ಯಾದಿ ಅನೇಕ ಸಂಗತಿಗಳನ್ನು ಕುರಿತು ಗುರೂಜಿಯವರು ಸ್ವತಃ ವರ್ಣನೆ ಮಾಡಿದ್ದಾರೆ. ಮನೆಯಲ್ಲಿ ಸಂಸ್ಕಾರ ಸಿಕ್ಕುವಂಥ ವಾತಾವರಣಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂತ ಹೇಳಿ. ಇನ್ನೊಂದು ಸಂಸ್ಕಾರದ ಅಂಶ ಏನು ಅಂತ ಅಂದರೆ, ಸಮಾಜ ಜೀವನದಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ಕೊಡುವಂಥ ಅಗತ್ಯನೂ ಇದೆ. ಒಂದು ವೈಯಕ್ತಿಕ ಜೀವನದಲ್ಲಿ ಆಧ್ಯಾತ್ಮಿಕ ಸಂಸ್ಕಾರದ ಜೊತೆಗೆ ಸಮಾಜ ಜೀವನದಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ಮತ್ತು ರಾಷ್ಟ್ರೀಯ ಜೀವನದಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ, ಈ ಮೂರು ಸಂಗತಿಗಳನ್ನು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಗುರೂಜಿಯವರು ವರ್ಣನೆ ಮಾಡಿದ್ದಾರೆ. ಉದಾಹರಣೆಗೆ ಸಮಾಜ ಜೀವನದ ಆಧ್ಯಾತ್ಮಿಕ ಸಂಸ್ಕಾರ ಅಂದರೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಸ್ವಾರ್ಥದಿಂದ ಮೇಲೆ ನಿಂತು ಸಮಾಜದ ಅಂಗ, ಇದಕ್ಕಾಗಿ ಸಾಮೂಹಿಕ ಆಟಪಾಠ, ಶಾರೀರಿಕ ಕಾರ್ಯಕ್ರಮ, ಸಮಾಜದ ಸೇವೆಯ ಶಿಕ್ಷಣ ಕೊಡುವುದು, ಇದನ್ನು ಸಾಮಾಜಿಕವಾಗಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಕುರಿತು ವರ್ಣನೆ ಮಾಡಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಆಧ್ಯಾತ್ಮಿಕ ಶಿಕ್ಷಣವನ್ನು ಕುರಿತು ಶ್ರೇಷ್ಠ ರಾಷ್ಟ್ರ ಮಹಾಪುರುಷರ ಜೀವನ, ಇತಿಹಾಸ ಶಿಕ್ಷಣ, ಅವರ ದಾರಿಯಲ್ಲಿ ನಡೆಯುವಂಥದ್ದು, ಇದನ್ನು ಕೂಡ ಗುರೂಜಿಯವರು ವರ್ಣಿಸಿದ್ದಾರೆ. ಸೊ ಭಾರತದ ಕಡೆಯದಾಗಿ ಅಂದರೆ ಗುರೂಜಿಯವರು ಹೇಳಿರ್ತಕ್ಕಂಥ ಇನ್ನೊಂದು ಮಹತ್ವದ ಸಂಗತಿ ಅಂತಂದರೆ, ಭಾರತದ ಉಜ್ವಲ ಪರಂಪರೆಯಲ್ಲಿ ಅವ್ರು ಹೇಳಿರುವಂಥ ಎಲ್ಲ ಸಂಗತಿಗಳನ್ನು ಈ ಮುಂದೆ ಇರ್ತಕ್ಕಂಥ 4 ವಾಕ್ಯಗಳಲ್ಲಿ ಕ್ರೋಢೀಕರಿಸ್ಬೋದು. ಭಾರತದ ಉಜ್ವಲ ಪರಂಪರೆಯಲ್ಲಿ ವೈಭವ ಸಂಪನ್ನ ಐಹಿಕ ರಾಷ್ಟ್ರ ಜೀವನ ಮತ್ತು ಜೊತೆಗೆ ಪ್ರತ್ಯಕ್ಷ ಪರಮಾತ್ಮನ ದರ್ಶನವನ್ನು ಹೊಂದಿ ಸೃಷ್ಟಿಯ ಸಮಸ್ಯೆಗಳನ್ನು ಪರಿಹರಿಸುವ ಆಧ್ಯಾತ್ಮಿಕ ಜೀವನ, ಐಹಿಕ ರಾಷ್ಟ್ರ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ, ಇವೆರಡರ ಪರಮೋಚ್ಚ ಆದರ್ಶಗಳು ಪ್ರಾಪ್ತವಾಗಿದೆ. ಯುಕ್ತ ಸಂಸ್ಕಾರಗಳ ಮೂಲಕ ಅದೇ ಶ್ರೇಷ್ಠತ್ವವು ಮತ್ತೆ ಭಾರತಕ್ಕೆ ಪ್ರಾಪ್ತವಾಗಲಿ. ಈ ದೃಷ್ಟಿಯಿಂದ ನಮ್ಮ ಹುಡುಗಿಯರಿಗೆ ಶಿಕ್ಷಣ ಕೊಡುವುದು ನಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ. ಈ ಸಮಸ್ಯೆಯ ಮಹತ್ವವನ್ನು ಅರಿತು ಎಲ್ಲ ಬುದ್ಧಿವಂತ ಬಂಧುಗಳು ಸೂಕ್ತ ವ್ಯವಸ್ಥೆ ಮಾಡಲು ಮುಂದೆ ಬರುವರೆಂದು ಆಶಿಸುತ್ತೇನೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಹೀಗೆ ಗುರೂಜಿಯವರ ಜೀವನದಲ್ಲಿ ವಿಶೇಷವಾಗಿ ವ್ಯಕ್ತಿಯ ಉನ್ನತಿ, ಸಂಸ್ಕಾರ, ಸಾಮಾಜಿಕ ಸಂಸ್ಕಾರ, ರಾಷ್ಟ್ರೀಯ ಜೀವನದ ಸಂಸ್ಕಾರ ಇವುಗಳನ್ನು ಗುರೂಜಿಯವರು ವರ್ಣಿಸಿದ್ದಾರೆ. ಈಗ ವರ್ತಮಾನ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಕುರಿತು ಕೆಲವು ಸಂಗತಿಗಳನ್ನು, ಉದಾಹರಣೆಗೆ ಸಂಸ್ಕೃತ ಭಾಷೆಯ ಮಹತ್ವ, ಸಂಸ್ಕೃತ ಭಾಷೆಯಿಂದ ಹೇಗೆ ರಾಷ್ಟ್ರೀಯ ಏಕತೆ ರೂಪುಗೊಳ್ಳುತ್ತೆ ಅನ್ನೋದನ್ನು ಗುರೂಜಿಯವರು ವರ್ಣಿಸಿದ್ದಾರೆ. ಕೇವಲ ಸಂಸ್ಕೃತ ಭಾಷೆಯಲ್ಲ, ಭಾರತೀಯ ಭಾಷೆಗಳಲ್ಲಿ ಪಠ್ಯಪುಸ್ತಕಗಳ ನಿರ್ಮಾಣ ಆಗಬೇಕು ಅನ್ನೋದನ್ನು ಅವರು ಆಗ್ರಹಪಡಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾವ್ ಬಹದ್ದೂರ್ ಕೇಳ್ಕರ್ ಅಂತೇಳಿ ಮಧ್ಯ ಪ್ರಾಂತದ ಶಿಕ್ಷಣ ಸಚಿವರು, ಅವರು ಸಚಿವರಾದ ಕೂಡಲೇ ಆಂಗ್ಲ ಭಾಷೆ ಇದ್ದಂಥ ಎಲ್ಲ ಪಠ್ಯಪುಸ್ತಕಗಳನ್ನು ಬದಲಾವಣೆ ಮಾಡಿ ಅದನ್ನು ಹಿಂದಿ ಭಾಷೆಯಲ್ಲಿ ತರುವಂಥ ಒಂದು ವಿಶೇಷ ಪ್ರಯತ್ನ ಮಾಡ್ತಾರೆ. ಒಬ್ಬರು ಇಂಗ್ಲೀಷ್ ಅಧಿಕಾರಿ ಯಾರು JDPI ಇದ್ದರು, ಅವರು ಇದನ್ನು ವಿರೋಧಿಸ್ತಾರೆ. ಕೂಡಲೇ ಕೇಳ್ಕರ್ ಅವರು, ನೀವು ನನ್ನ ಕೆಳಗಿನ ಅಧಿಕಾರಿ, ಹೀಗಾಗಿ ನಾನು ಹೇಳಿರೋದನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಇದನ್ನು ವರ್ಣನೆ ಮಾಡಿದ ಗುರೂಜಿಯವರು ಹೇಳಿರೋದೇನು ಅಂತ ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಭಾರತೀಯ ಭಾಷೆಗೆ, ಭಾರತೀಯ ಸಂಸ್ಕೃತದ ಭಾಷೆಗೆ ಮಹತ್ವ ಸಿಗಬೇಕು ಅಂತ ಅಂದರೆ ನಮ್ಮ ದೇಶದಲ್ಲಿ ಇಚ್ಛಾಶಕ್ತಿ ಹೊಂದಿರತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ಗುರೂಜಿಯವರು ಹೇಳ್ತಾರೆ. ಸೊ ವಿದ್ಯಾರ್ಥಿಗಳ ಈ ರೀತಿ ಸರ್ವಾಂಗೀಣ ವಿಕಾಸವನ್ನು ಕುರಿತು ಕೂಡ ಗುರೂಜಿಯವರು ವರ್ಣನೆ ಮಾಡಿದ್ದಾರೆ. ವಿಶೇಷವಾಗಿ ನಾನು ಇದನ್ನು ಮಧ್ಯಪ್ರಾಂತದಲ್ಲಿ ಇನ್ನೊಂದು ಬೆಳವಣಿಗೆ ಅಂತ ಅಂದರೆ, ನಾನು ಮಧ್ಯಪ್ರದೇಶದಲ್ಲಿರ್ತೀನಿ. ಮಧ್ಯಪ್ರದೇಶದಲ್ಲಿ ಈಗ ಇರುವಂಥ ರಾಜ್ಯ ಸರ್ಕಾರ ಈ ವರ್ಷದಿಂದ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಶಿಕ್ಷಣವನ್ನು ಎಲ್ಲ ಪಠ್ಯಪುಸ್ತಕಗಳನ್ನು ಕೂಡ ಹಿಂದಿನಲ್ಲಿ ತಯಾರು ಮಾಡಿದೆ. ಯಾರಾದರೂ ಎಂಜಿನಿಯರಿಂಗ್ ಮೆಡಿಕಲ್ನ ಹಿಂದಿ ಭಾಷೆಯಲ್ಲಿ ಓದಬೇಕು ಅಂತ ಅಂದರೆ ಓದೋದಕ್ಕೆ ಅವಕಾಶ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಧ್ಯಪ್ರದೇಶದಲ್ಲಿ ಸರ್ಕಾರ ರೂಪಿಸಿದೆ. ಈ ಗುರೂಜಿಯವರು ಹೇಳಿದ ಘಟನೆ, ಅವರು ಮಧ್ಯಪ್ರದೇಶದಲ್ಲಿ ಬ್ರಿಟಿಷರು ಇದ್ದಂಥ ಸಂದರ್ಭದಲ್ಲಿ ಮಾಡಿರುವಂಥ ಪ್ರಯತ್ನದ ಉಲ್ಲೇಖ ಮಾಡಿದ್ದಾರೆ. ಈಗೊಂದು ವಿಶೇಷತೆ ಅಂತ ಅಂದರೆ, ಈಗ ಸರ್ಕಾರ ಒಂದು ವಾರದ ಕೆಳಗಡೆ ಘೋಷಣೆ ಮಾಡಿ ಇಂಗ್ಲೀಷ್ ಮತ್ತು ಹಿಂದಿ ಪಠ್ಯಪುಸ್ತಕಗಳನ್ನು ವಿಶೇಷವಾಗಿ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಟ್ಟಿದ್ದಾರೆ. ಈಗ ಭಾರತೀಯ ಭಾಷೆಗಳಿಗೆ ಮಹತ್ವ ಸಿಕ್ಕೋದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ ಅಂದರೆ,
ನಮ್ಮೊಬ್ಬರು ಕಾರ್ಯಕರ್ತರು +2 ಎಕ್ಸಾಮಿನೇಷನ್ PUC ಎಕ್ಸಾಮಿನೇಷನನ್ನು ಮಹಾರಾಷ್ಟ್ರದಲ್ಲಿ ನಾನು ಮರಾಠಿನಲ್ಲಿ ಕ್ವೆಶ್ಚನ್ ಪೇಪರ್ ಬೇಕು, ನಾನು ಮರಾಠಿನಲ್ಲಿ ಉತ್ತರ ಬರೀತೀನಿ ಅಂತ ಪ್ರಯತ್ನ ಮಾಡಿದ್ರು. ಟೆಕ್ಸ್ಟ್ ಬುಕ್ ಇರಲಿಲ್ಲ, ಸ್ವತಃ ವಿದ್ಯಾರ್ಥಿ ಒಂದು ಕಮಿಟ್ಮೆಂಟಿಂದ ನಾನು ಇದನ್ನು ಮಾಡಬೇಕು ಅಂತ ಹೋರಾಟ ಮಾಡಿದ್ರು, ಕೋರ್ಟ್ಗೆ ಹೋದರು. 1 ವರ್ಷ ಪ್ರಯತ್ನ ಮಾಡಿದ ನಂತರ ಎಕ್ಸಾಮಿನೇಷನ್ ದಿವಸ ಒಂದೇ ಒಬ್ಬ ವ್ಯಕ್ತಿಗೆ ಮರಾಠಿ ಕ್ವೆಶ್ಚನ್ ಪೇಪರ್ನ ಮಹಾರಾಷ್ಟ್ರ ಸರ್ಕಾರ ತಯಾರು ಮಾಡಿ ಘೋಷಣೆ ಮಾಡ್ತು. ಈಗ ಮಹಾರಾಷ್ಟ್ರ ಸರ್ಕಾರ ಅನುಸರಿಸ್ತಾ ಇದೆ. ಯಾವುದೇ ವಿದ್ಯಾರ್ಥಿ +2 ಎಕ್ಸಾಮಿನೇಷನನ್ನು ತನ್ನ ಮರಾಠಿ ಭಾಷೆನಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಬರೆಯೋದಕ್ಕೆ ಬೇಕಾಗಿರುವಂಥ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಇದೆಲ್ಲ ಉದಾಹರಣೆಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೊಂದು ಆ ರೀತಿಯಾದಂಥ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ. ಇಲ್ಲದೇ ಹೋದರೆ ಕರ್ನಾಟಕದಲ್ಲಿ ನೀವು ಕನ್ನಡದಲ್ಲಿ ಎಂಜಿನಿಯರಿಂಗ್ ಮೆಡಿಕಲ್ನ ಓದ್ಬೋದು ಅಂತ ಹೇಳಿದ್ರೆ ಅನೇಕರಿಗೆ ಇದು ಔಟ್ ಆಫ್ ಇಮ್ಯಾಜಿನೇಷನ್, ಇದು ಸಾಧ್ಯ ಇಲ್ಲ ಅಂತ ಹೇಳುವಂಥ ಅನೇಕ ಜನ ಅಧಿಕಾರಿಗಳು ನಮಗೆ ಸಿಗ್ತಾರೆ. ಹೀಗಾಗಿ ಭಾರತೀಯ ಭಾಷೆಯಲ್ಲಿ ಶಿಕ್ಷಣ ಅನ್ನುವಂಥದ್ದೊಂದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಅಂತ ಭಾವಿಸ್ತೇನೆ. ಇನ್ನೊಂದು, ಸಂಸ್ಕೃತ ಭಾಷೆಯನ್ನು ಈಗ ಸಾಕಷ್ಟು ಸಂಸ್ಕೃತ ಭಾಷೆಗೆ ಮಹತ್ವ ಇದೆ. ಇದ್ರ ಬಗ್ಗೆ ಸ್ವತಃ ಸಂಸ್ಕೃತ ಅಧ್ಯಾಪಕರು ಇಲ್ಲಿ ಉಪಸ್ಥಿತರಿದ್ದಾರೆ. ನಾನೊಂದು ಉದಾಹರಣೆನ ಸಂಸ್ಕೃತ ಭಾಷೆಯನ್ನು ಕುರಿತು ಹೇಳೋದಾದರೆ, ಇತ್ತೀಚೆಗೆ ಅಮೇರಿಕಾದಲ್ಲಿ ವಿಶೇಷವಾಗಿ ಗಣಿತ ಮಂಜುಲ್ ಭಾರ್ಗವ್ ಅನ್ನುವಂಥ ಒಬ್ಬ ಮ್ಯಾಥಮೆಟಿಷಿಯನ್ಗೆ ನಮ್ಮ ಗಣಿತ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮ್ಯಾಥಮೆಟಿಕಲ್ ಫೀಲ್ಡ್ನಲ್ಲಿ ಕಳೆದ 200 ವರ್ಷಗಳಿಂದ ಗಣಿತ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗೆ ಮಂಜುಲ್ ಭಾರ್ಗವ್ ಪರಿಹಾರ ಹುಡುಕಿದ್ರು. ಭಾರತೀಯರವರು, ಅವರಿಗೆ ನಮ್ಮ ಪ್ರಪಂಚದ ಅತ್ಯುನ್ನತವಾದಂಥ ಮ್ಯಾಥಮೆಟಿಷಿಯನ್ ಅವಾರ್ಡ್ ಕೂಡ ಬಂತು. ಆಮೇಲೆ ಪತ್ರಕರ್ತರು ಅವರು ಪ್ರಶ್ನೆ ಕೇಳಿದ್ರು, ನಿಮಗಿದ್ರ ಉತ್ತರ ಎಲ್ಲಿ ಸಿಕ್ತು ಅಂತ. ಮಂಜುಲ್ ಭಾರ್ಗವ್ ಹೇಳಿದ್ದೇನು ಅಂತ ಅಂದರೆ, ಅವರ ಅಜ್ಜ ಅಂದರೆ ಅವರ ತಾತ ಪುರುಷೋತ್ತಮ್ ಲಾಲ್ ಭಾರ್ಗವ್ ಅವರು ರಾಜಸ್ಥಾನದ ಜೈಪುರ್ ಯೂನಿವರ್ಸಿಟಿನಲ್ಲಿ ಸಂಸ್ಕೃತ ವಿಭಾಗದ ಉಪನ್ಯಾಸಕರು. ಅವರು ಅಲ್ಲಿರ್ತಕ್ಕಂಥ ಸಂಸ್ಕೃತ ಗ್ರಂಥಗಳಲ್ಲಿ 7ನೇ ಶತಮಾನದಲ್ಲಿ ಗಣಿತಜ್ಞ ಬ್ರಹ್ಮಗುಪ್ತ ಇದ್ದಂಥ ಸೂತ್ರಗಳನ್ನು ಅವರು ತಾತನಿಂದ ವರ್ಣನೆ ಮಾಡಿದ್ದನ್ನು ಕೇಳಿಕೊಂಡು ಈ ಮಂಜುಲ್ ಭಾರ್ಗವ್ 200 ವರ್ಷಗಳಿಂದ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಗಣಿತದ ಒಂದು ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ದರಿಂದ ಹಿ ಗಾಟ್ ಇಂಟರ್ನ್ಯಾಷನಲ್ ಅವಾರ್ಡ್. ಇದು ಸತ್ಯ. ಅಂದರೆ ನಾವು ಯಾವುದನ್ನು ಸಂಸ್ಕೃತವನ್ನು, ಮೃತ ಭಾಷೆ ಸಂಸ್ಕೃತವನ್ನು ಸಿಗಬೇಕಾದಂಥ ಭಾಷೆಗೆ ಸಿಗಬೇಕಾದಂಥ ಒಂದು ಮಹತ್ವವನ್ನು ನಮ್ಮ ಸರ್ಕಾರಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಕೊಡೋದಕ್ಕೆ ಇರುವಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ದೇಶದ ಅನೇಕ ಸಮಸ್ಯೆಗಳಿಗೆ ಇವತ್ತು ಸಂಸ್ಕೃತ ಭಾಷೆಯಲ್ಲಿ ಪರಿಹಾರ ಸಿಕ್ಕೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಂಸ್ಕೃತ ಭಾಷೆಗೆ ಸಿಗಬೇಕಾದಂಥ ಮಾನ್ಯತೆಯನ್ನು ನಮ್ಮ ವಿಶೇಷವಾಗಿ ನಮ್ಮ ಶಿಕ್ಷಣ ನೀತಿನಲ್ಲಿ ರೂಪಿಸುವಂಥ ಪ್ರಯತ್ನ ನಡಿಬೇಕು ಅಂತ ಇದು ಬಹುಶಃ ಗುರೂಜಿಯವರ ವಿಚಾರ ಮತ್ತು ನಮ್ಮ ದೇಶದ ಅನೇಕ ಜನರ ಅಪೇಕ್ಷೆ. ಈ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಗಮನ ಕೊಡಬೇಕು. ಇನ್ನೊಂದು, ಭಾರತದ ಬಗ್ಗೆ ನಾವು ಅನುಸರಿಸ್ತಾ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಯಾವುದೇ ಒಂದು ವ್ಯವಸ್ಥೆಯನ್ನು ನೋಡಿದ್ರೂ ಕೂಡ ನಾವು ಪಾಶ್ಚಿಮಾತ್ಯವಾಗಿರ್ತಕ್ಕಂಥ ವ್ಯವಸ್ಥೆಗೆ ಕೈ ಹೋಗ್ತೀವಿ. ಉದಾಹರಣೆಗೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ 3 ವರ್ಷದ ಡಿಗ್ರಿ ಕೋರ್ಸ್ ಅಲ್ಲ, ನಾವು 4 ವರ್ಷದ ಡಿಗ್ರಿ ಕೋರ್ಸ್ ಮಾಡ್ತೀವಿ ಅಂತ ಎಲ್ಲಿಂದ ಬಂತು ಇದು ಐಡಿಯಾ ಅಂತ ಕೇಳಿದ್ರೆ, ನಾವೆಲ್ಲ ವೈಸ್ ಚಾನ್ಸಲರ್ಸ್ ಎಲ್ಲ ಅಮೇರಿಕಾದ ಕೆಲವು ವಿಶ್ವವಿದ್ಯಾಲಯಗಳ ದರ್ಶನ ಮಾಡಿದ್ವಿ. ಅಮೇರಿಕಾದ ವಿಶ್ವವಿದ್ಯಾಲಯದಲ್ಲಿ 4 ವರ್ಷದ ಕೋರ್ಸ್ ಇದೆ, ಅದನ್ನು ಭಾರತದಲ್ಲೂ ಜಾರಿಗೆ ತರ್ತೀವಿ ಅಂತ. ಅಂದರೆ ಆ 4 ವರ್ಷದ ಕೋರ್ಸ್ ಇಲ್ಲಿ ಉಪಯುಕ್ತವಾಗಿದೆಯಾ ಇಲ್ವಾ, ಅದನ್ನು ಭಾರತೀಯ ವ್ಯವಸ್ಥೆಯಲ್ಲಿ ರೂಪಿಸೋದು ಹೇಗೆ ಅನ್ನುವಂಥ ಚರ್ಚೆನೂ ಇಲ್ಲದೆ ಅದು ಅಮೇರಿಕನ್ ಮಾಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ದೇಶದ ಜನರ ಮಾನಸಿಕತೆ ಆ ರೀತಿ ನಿರ್ಮಾಣ ಆಗಿದೆ. ಹೀಗಾಗಿ ನಮ್ಮ ದೇಶದ ಹೊಸ ಶಿಕ್ಷಣ ನೀತಿ, ಇದು ಸೆಮಿಸ್ಟರ್ ಸಿಸ್ಟಮ್ ಇರಲಿ ಅಥವಾ ನಮ್ಮ ದೇಶದ ಜ್ಞಾನ ಆಯೋಗದ ವರದಿ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಈ ರೀತಿ ಪಾಶ್ಚಿಮಾತ್ಯ ಒಳ್ಳೆಯದನ್ನಿದ್ದರೆ ಸ್ವೀಕಾರ ಮಾಡೋದಕ್ಕೆ ವಿರೋಧ ಇಲ್ಲ. ಆದರೆ ಪಾಶ್ಚಿಮಾತ್ಯ ವ್ಯವಸ್ಥೆಯನ್ನು ರೂಪಿಸುವಂಥ ಆಧಾರದ ಮೇಲೆ ಶಿಕ್ಷಣವನ್ನು ನಾವು ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಯಾವುದನ್ನು ಗುರೂಜಿಯವರು ನಮ್ಮ ದೇಶದ ಆತ್ಮ ಧರ್ಮ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ರು. ನನಗನ್ಸೋದು ಈ 18ನೇ ಶತಮಾನದಲ್ಲಿ ಭಾರತದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕೆ ಮುಂಚಿತವಾಗಿ ಭಾರತದಲ್ಲಿ ಇದ್ದಂಥ ಒಂದು ಶಿಕ್ಷಣದ ವಾತಾವರಣ ವ್ಯವಸ್ಥೆ, ಇದನ್ನು ಸರ್ಕಾರಗಳು ಸರಿಯಾದ ರೀತಿ ಅಧ್ಯಯನ ಮಾಡಿ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ಸರ್ಕಾರ ಶಿಕ್ಷಣ ನೀತಿಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಅನಿಸುತ್ತೆ.
ಈಗ ಉದಾಹರಣೆಗೆ ಧರ್ಮಪಾಲ್ ಅವರು 1800ರಿಂದ 1830 ತನಕ ವಿಶೇಷವಾಗಿ ಮಡ್ರಾಸ್, ಬೆಂಗಾಲ್ ಮತ್ತು ಕೆಲವು ಪ್ರಾಂತಗಳಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿದ್ರು. ಬ್ರಿಟಿಷರು ಭಾರತಕ್ಕೆ ಬರೋದಕ್ಕೆ ಮುಂಚೆ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ. ನಾವಿವತ್ತು ಮಹಿಳಾ ಶಿಕ್ಷಣದ ಬಗ್ಗೆ ಮಾತನಾಡ್ತೀವಿ, ಎಜುಕೇಷನಲ್ಲಿ ಇನ್ಕ್ಲೂಸಿವ್ನೆಸ್ ಬಗ್ಗೆ ಮಾತಾಡ್ತೀವಿ, SC/ST ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನಾವು ಅನೇಕ ಸಲ ಚರ್ಚೆ ಮಾಡ್ತೀವಿ. ಆದರೆ 1800ರಿಂದ 1830 ನಡುವೆ ಭಾರತದಲ್ಲಿ ಇದ್ದಂಥ ಒಂದು ಶಿಕ್ಷಣದ ವ್ಯವಸ್ಥೆ ಏನಿದೆ, ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿತ್ತು. ಉದಾಹರಣೆಗೆ ಅವರು ಕೊಟ್ಟಿರುವಂಥ ಫ್ಯಾಕ್ಟ್ಸ್ ಏನು ಅಂತ ಅಂದರೆ, ನಮ್ಮ ದೇಶದಲ್ಲಿ 100% ಲಿಟ್ರಸಿ, ಅಕ್ಷರಸ್ಥರು ಭಾರತದ ದಕ್ಷಿಣ ಭಾರತದಲ್ಲಿದ್ದರು. ಭಾರತದ ಪಶ್ಚಿಮ ಭಾಗದಲ್ಲಿ 98% ಜನ ಇದ್ದರು. ಅದೇ ರೀತಿ ನಮ್ಮ ದೇಶದ ಕೇಂದ್ರೀಯ ಭಾಗದಲ್ಲಿ ಸುಮಾರು 87% ಜನ ಲಿಟ್ರೇಟ್ಸ್ ಇದ್ದರು. ಇದು ಯಾವಾಗ ಅಂತ ಅಂದರೆ, ಭಾರತದಲ್ಲಿ ಒಟ್ಟಾರೆ ಪರಿಸ್ಥಿತಿ 18ನೇ ಶತಮಾನದಲ್ಲಿ 100% ಅಕ್ಷರಸ್ಥರಿದ್ದಂಥ ಪರಿಸ್ಥಿತಿನಲ್ಲಿ, ಆ ಸಂದರ್ಭದಲ್ಲಿ ಇಂಗ್ಲೆಂಡ್, ಬ್ರಿಟನ್ನಲ್ಲಿದ್ದಂಥ ಅಕ್ಷರಸ್ಥರ ಸಂಖ್ಯೆ ಎಷ್ಟು ಅಂತ ಅಂದರೆ ಕೇವಲ 17%. ಆ ಥರದ ಒಂದು ಉತ್ಕೃಷ್ಟವಾದಂಥ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಇತ್ತು. ಉದಾಹರಣೆಗೆ ಭಾರತದಲ್ಲಿ ಇದ್ದಂಥ ಶಾಲೆಗಳ ಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿದ್ದಂಥ ಗುರುಕುಲಗಳ ಸಂಖ್ಯೆ 18ನೇ ಶತಮಾನದಲ್ಲಿ ಸುಮಾರು 20,000 ಗುರುಕುಲಗಳಿತ್ತು. ಆಗ ಇಂಗ್ಲೆಂಡಲ್ಲಿ ಇದ್ದಂಥ ಶಾಲೆಗಳ ಸಂಖ್ಯೆ ಎಷ್ಟು ಅಂದರೆ 270ಕ್ಕಿಂತ ಹೆಚ್ಚು ಶಾಲೆಗಳು ಇಂಗ್ಲೆಂಡಲ್ಲಿ ಇರಲಿಲ್ಲ. ಆ ರೀತಿಯಾದಂಥ ಒಂದು ಸುವ್ಯವಸ್ಥಿತವಾದಂಥ ವ್ಯವಸ್ಥೆ ಇತ್ತು. ನಾವು ಗುರುಕುಲಗಳ ಬಗ್ಗೆ ಹೇಳ್ತೀವಿ. ಗುರುಕುಲ ಅಂದರೆ ಸಣ್ಣ ಪ್ರಮಾಣದಲ್ಲಿ ಶಿಕ್ಷಣ ತಗೊಳ್ಳುವಂಥ ಸ್ಥಾನ ಅಲ್ಲ. ಗುರುಕುಲಗಳಲ್ಲಿ ಭಾರತದಲ್ಲಿ 200 ಜನರು ಓದುವಂಥ ಗುರುಕುಲದಿಂದ ಹಿಡಿದು 20,000 ಜನ ವಿದ್ಯಾರ್ಥಿಗಳು ಓದುವಂಥ ಗುರುಕುಲಗಳಿದ್ವು. ಗುರುಕುಲಗಳಲ್ಲಿ ಓದೋದಕ್ಕೋಸ್ಕರ ವಿದೇಶದಿಂದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡೋದಕ್ಕೋಸ್ಕರ ಬರ್ತಿದ್ರು. ಇದೆಲ್ಲ ಇತಿಹಾಸ. ಇದನ್ನು ಧರ್ಮಪಾಲ್ ಅವರು ಅಧ್ಯಯನ ಮಾಡಿ ಬ್ಯೂಟಿಫುಲ್ ಟ್ರೀ ಎನ್ನುವಂಥ ಪುಸ್ತಕದಲ್ಲಿ ಬರೆದಿದ್ದಾರೆ. ಭಾರತದಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಇತ್ತು ಅಂತ. ಸಾಮಾನ್ಯವಾಗಿ ಬ್ರಾಹ್ಮಣ ವರ್ಗದಲ್ಲಿ ಎಷ್ಟು ಜನ ಅಕ್ಷರಸ್ಥರಿದ್ರು ಮತ್ತು ಮಹಿಳೆಯರು ಮತ್ತು ಪುರುಷರ ಶಿಕ್ಷಣವನ್ನು ಕುರಿತು ಧರ್ಮಪಾಲ್ ಅವರು ವರ್ಣನೆ ಮಾಡೋದೇನು ಅಂತ ಅಂದರೆ, 50%ಕ್ಕಿಂತ ಹೆಚ್ಚು ಮಹಿಳಾ ಶಿಕ್ಷಕಿಯರು ಈ ಗುರುಕುಲಗಳಲ್ಲಿ ಪಾಠ ಮಾಡುವಂಥವ್ರು ಇದ್ದರು ಅಂತ. ಯಾವಾಗ ಅಂದರೆ ಯುರೋಪಿಯನ್ ಕಂಟ್ರೀಸ್, ಇಂಗ್ಲೆಂಡಲ್ಲಿ ಅಂದರೆ ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ 3 ಜನ ಮಹಿಳೆಯರ ಸಾಕ್ಷಿ ಮತ್ತು ಒಬ್ಬ ಪುರುಷರ ಸಾಕ್ಷಿ ಸಮಾನ, ಮಹಿಳೆಯರಿಗೆ ವೋಟಿಂಗ್ ರೈಟ್ ಇಲ್ಲ ಅನ್ನುವಂಥ ದಿನಗಳಲ್ಲಿ 50%ಗಿಂತ ಹೆಚ್ಚು ಜನ ಮಹಿಳೆಯರು ಭಾರತದಲ್ಲಿ ಶಿಕ್ಷಕಿಯರಾಗಿದ್ದರು. ಅಂಥ ಒಂದು ಉತ್ಕೃಷ್ಟವಾದಂಥ ಸ್ಥಿತಿ ಭಾರತದಲ್ಲಿತ್ತು 18ನೇ ಶತಮಾನದಲ್ಲಿ. ನಮ್ಮ ದೇಶದಲ್ಲಿ ಶಿಕ್ಷಣ ನೀತಿಯನ್ನು ರೂಪಿಸುವಂಥ ಸಂದರ್ಭದಲ್ಲಿ 18ನೇ ಶತಮಾನದಲ್ಲಿದ್ದಂಥ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಇದನ್ನು ಅಧ್ಯಯನ ಮಾಡಿ, ಇದಕ್ಕೆ ಬೇಕಾದಂಥ ಸಂಶೋಧನೆಯನ್ನು ಮಾಡಿ, ಅದರ ಆಧಾರದ ಮೇಲೆ ನಮ್ಮ ದೇಶದ ವ್ಯವಸ್ಥೆ ರೂಪುಗೊಳ್ಳಬೇಕು ಅಂತ ನಾವು ಭಾವಿಸ್ತೇವೆ. ಉದಾಹರಣೆಗೆ ನಮ್ಮ ದೇಶದ ಗುರುಕುಲಗಳಲ್ಲಿ 18 ಸಬ್ಜೆಕ್ಟ್, ಕೇವಲ ಇಲ್ಲಿ ಆಧ್ಯಾತ್ಮ ಹೇಳ್ತಾ ಇದ್ರು ಅಂತ ಅಲ್ಲ, ಗುರುಕುಲ ಅಂತಂದರೆ ಆಧ್ಯಾತ್ಮ ಹೇಳ್ಕೊಡ್ತಾ ಇದ್ರು ಅಂತ ಅಲ್ಲ, 18 ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ರು. ಅದರಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಇತ್ತು, ಜಿಯೋಗ್ರಫಿ ಇತ್ತು, ಧಾತು ವಿಜ್ಞಾನ ಮೆಟಲರ್ಜಿ ಇತ್ತು, ಸ್ಕಿಲ್ ಡೆವಲಪ್ಮೆಂಟ್ ಇತ್ತು, ಆಸ್ಟ್ರೋಫಿಸಿಕ್ಸ್ ಇತ್ತು, ಕೆಮಿಸ್ಟ್ರಿ ಇತ್ತು, ಮೆಡಿಕಲ್ ಸೈನ್ಸ್ ಇತ್ತು. ಈ ಎಲ್ಲ ಶಿಕ್ಷಣವನ್ನು ಕೂಡ ನಮ್ಮ ದೇಶದ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ರು. ಆಗ ಇಂಗ್ಲೆಂಡಲ್ಲಿ ಇದ್ದಿದ್ದೇನು ಅಂತ ಅಂದರೆ, ಕೇವಲ ಬೈಬಲನ್ನು ಹೇಳ್ಕೊಡುವಂಥ ಶಿಕ್ಷಣ ಪದ್ಧತಿ ಇತ್ತು. ಇಂಗ್ಲೆಂಡಿನಲ್ಲಿ ನಮ್ಮ ದೇಶದ ಒಬ್ಬ ವೆಸ್ಟರ್ನ್ ಫಿಲಾಸಫರ್ ಪ್ಲೇಟೋ ಹೇಳಿದ್ದೇನು ಅಂತ ಅಂದರೆ, ಶಿಕ್ಷಣ ಜನಸಾಮಾನ್ಯರಿಗೆ ಕೊಡುವಂಥ ಅವಶ್ಯಕತೆಯೇ ಇಲ್ಲ, ಶಿಕ್ಷಣ ಕೇವಲ ರಾಜ ಮಹಾರಾಜರುಗರಿಗೆ ಮತ್ತು ಯಾರು ಆಡಳಿತವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷಣ ಕೊಟ್ಟರೆ ಸಾಕು ಅನ್ನುವಂಥ ಫಿಲಾಸಫಿ ನಡೀತಾ ಇತ್ತು ಇಂಗ್ಲೆಂಡಲ್ಲಿ. ನಮ್ಮ ದೇಶದಲ್ಲಿ ಆಗ ಭಾರತವನ್ನು ನಾವೊಂದು ನಾಲೆಜ್ ಬೇಸ್ಡ್, ಜ್ಞಾನಾಧಾರಿತ ಸಮಾಜ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಇದ್ದಂಥ ಅನಕ್ಷರಸ್ಥರು ಕೂಡ ಅವ್ರಿಗೆ ಆದಂಥ ವಿಶೇಷ ಜ್ಞಾನ ಭಾರತೀಯರಲ್ಲಿ ಇತ್ತು. ಅಂಥ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥಿತವಾದಂಥ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ 18ನೇ ಶತಮಾನದಲ್ಲಿ ಇತ್ತು. ಹೀಗಾಗಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಭಾರತದ ಶಿಕ್ಷಣದ ಇತಿಹಾಸವನ್ನು ಗಮನಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವಂಥ ಅಗತ್ಯ ಇದೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಪಾಶ್ಚಿಮಾತ್ಯ ವ್ಯವಸ್ಥೆಯ ಬಗ್ಗೆ ಕೈಗೊಡ್ಡುವಂಥ ಪರಿಸ್ಥಿತಿ ಭಾರತಕ್ಕಿಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು, ಸಾಮಾನ್ಯವಾಗಿ ಮಾನವೀಯ ಗುಣಗಳ ವಿಕಾಸ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಶಿಕ್ಷಣದ ಉದ್ದೇಶ ಏನು? ಸಾಮಾನ್ಯವಾಗಿ ಶಿಕ್ಷಣ ಅಂದರೆ ವ್ಯಕ್ತಿಯ ಸರ್ವಾಂಗೀಣ ವಿಕಾಸ ಆಗಬೇಕು,
ವ್ಯಕ್ತಿಯ ಕೇವಲ ಶಾರೀರಿಕ ವಿಕಾಸ ಅಲ್ಲ, ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ವಿಕಾಸ ಆಗುವಂಥದ್ದು ಶಿಕ್ಷಣದ ಉದ್ದೇಶ ಅಂತ ಮಾನವೀಯ ಗುಣಗಳ ವಿಕಾಸದ ಬಗ್ಗೆ ಹೇಳ್ತೀವಿ. ಆದರೆ ನಮ್ಮ ದೇಶದಲ್ಲಿ ಇವತ್ತು ಶಿಕ್ಷಣದ ಪರಿಸ್ಥಿತಿ ಏನಾಗಿದೆ? ಇತ್ತೀಚೆಗೆ ಸೋಲಿ ಸೊರಬ್ಜಿ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ಅಡ್ವೊಕೇಟ್ ಜನರಲ್ ಎಲ್ಲ ಇದ್ದರು. ಅವರು ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಇಂಟರ್ವ್ಯೂನಲ್ಲಿ ಹೇಳಿದ್ದೇನು ಅಂತಂದರೆ, ನಮ್ಮ ದೇಶದಲ್ಲಿ ಅಡ್ವೊಕೇಟ್ಗಳ ನ್ಯಾಯದ ಪರಿಸ್ಥಿತಿ ಏನಿದ್ದಿದ್ರೆ, ಯಾವ ಜಾತಿಯ ವಕೀಲ ವಾದ ಮಾಡ್ತಾ ಇದ್ದಾರೆ, ಯಾವ ಜಾತಿಯ ಜಡ್ಜು ಮೇಲ್ಗಡೆ ಇದ್ದಾರೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ದೇಶದ ನ್ಯಾಯಗಳನ್ನು ತೀರ್ಪು ಕೊಡೋದಕ್ಕಾಗತ್ತೆ, ನ್ಯಾಯಗಳು ನಿರ್ಧಾರ ಆಗತ್ತೆ ಅಂತ ಸೋಲಿ ಸೊರಬ್ಜಿ ಅವರು ಹೇಳಿದರು. ಅಂದರೆ ನಾವು ಯಾರನ್ನ ತಯಾರು ಮಾಡ್ತಾ ಇದ್ದೀವಿ? ನಾನು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಹೋದೆ, ಒಬ್ಬರು IRS ಆಫೀಸರ್ ಮನೆ ರೇಡ್ ಮಾಡಿದ್ರು. ರೇಡ್ ಮಾಡಿದ ನಂತರ ಸಿಕ್ಕಿದ್ದೆಷ್ಟು ಅಂದರೆ 17-18 ಕೋಟಿ ರೂಪಾಯಿ ಮನೆಯಲ್ಲಿ ಸಿಕ್ತು. ಅಂದರೆ ಇವ್ರಿಗೆ ಜ್ಞಾನ ಇಲ್ವಾ? ನಮ್ಮ ದೇಶದ ಅತ್ಯುಚ್ಚತ IAS IRS ಓದಿರುವಂಥವ್ರು ಯಾಕೆ ಭ್ರಷ್ಟರಾಗ್ತಾ ಇದ್ದಾರೆ? ನಮ್ಮ ಡಾಕ್ಟರ್ MK ಶ್ರೀಧರ್ ಅವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನಡೆದಿರುವಂಥ ಒಂದು ಸ್ಟಡಿ ಉದಾಹರಣೆ ಕೊಡ್ತಾರೆ. ಏನು ಅಂತ ಅಂದರೆ, ಭಾರತದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಪರಿಸ್ಥಿತಿ ಏನು ಅಂದರೆ, ಈ ಶಿಕ್ಷಣನ ಹೆಚ್ಚು ಪಡೆದಷ್ಟು, ಈ ಜ್ಞಾನವನ್ನು ಹೆಚ್ಚು ಪಡೆದಷ್ಟು ವ್ಯಕ್ತಿ ಹೆಚ್ಚು ಭ್ರಷ್ಟನಾಗ್ತಾನೆ ಅನ್ನುವಂಥದ್ದು ಒಂದು ವರದಿ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅಂದರೆ ನಾವು ಶಿಕ್ಷಣದಿಂದ ಏನನ್ನು ತಯಾರು ಮಾಡ್ತಿದ್ವಿ? ಶಿಕ್ಷಣದಿಂದ ಮಾನವೀಯ ಗುಣಗಳನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಯಾವುದನ್ನು ಗುರೂಜಿಯವರು ಹೇಳಿದ್ರು, ಇದನ್ನು ಗುರೂಜಿಯವರು ಹೇಳಿದ ನಂತರ 1999ರಲ್ಲಿ ನಮ್ಮ ದೇಶದ ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ರಾಜಕೀಯ ನೇತಾರರಾದಂಥ ಶ್ರೀ SP ಚವ್ಹಾಣ್ ಅವರು 1999ರಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿನಲ್ಲಿ ಹೇಳೋದೇನು? ನಾವು ಬೇರೆ ಏನು ಮಾಡೋ ಅಗತ್ಯ ಇಲ್ಲ. SP ಚವ್ಹಾಣ್ ಅವರು ಹೇಳಿರುವಂಥ ವರದಿಯನ್ನು ಜಾರಿಗೊಳಿಸಿದ್ರೂ ಕೂಡ ಭಾಳ ದೊಡ್ಡ ಪರಿವರ್ತನೆ ನಮ್ಮ ದೇಶದ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗಿದೆ. ಅವ್ರು ಹೇಳಿದ್ದೇನು ಅಂತ ಅಂದರೆ, ನಮ್ಮ ದೇಶದ ಯುವಕರಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು, ವ್ಯಾಲ್ಯೂ ಎಜುಕೇಷನನ್ನು ಕೊಡುವಂಥ ಅಗತ್ಯ ಇದೆ. ನೋಡಿ, ನಮ್ಮ ದೇಶದಲ್ಲಿ 5 ಮೌಲ್ಯಗಳು, ಒಂದು ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ. ಈ 5 ಮೌಲ್ಯಗಳು ಯಾವುದೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಇಲ್ಲ. ದೀಸ್ ಆರ್ ಆಲ್ ಯೂನಿವರ್ಸಲ್ ಕ್ಯಾರೆಕ್ಟರ್ಸ್. ಸೊ ಈ ರೀತಿ ವೈಶ್ವಿಕ ಮೌಲ್ಯಗಳೇನಿದೆ, ಇದನ್ನು ವಿದ್ಯಾರ್ಥಿಗಳಲ್ಲಿ ರೂಪಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೇ ಹಂತ. ಎರಡನೇ ಹಂತ, ಇದನ್ನು ಜಾರಿಗೊಳಿಸೋದು ಹೇಗೆ? ಇವು ಮನುಷ್ಯನ ವ್ಯಕ್ತಿತ್ವದಲ್ಲಿ 5 ಅಂಗಗಳಿದೆ: ಬೌದ್ಧಿಕ, ಶಾರೀರಿಕ, ಭಾವನಾತ್ಮಕ, ಮನಸ್ಸು ಮತ್ತು ಆಧ್ಯಾತ್ಮಿಕ. ಸೊ ಈ 5 ಅಂಗಗಳಲ್ಲೂ ಕೂಡ ಸಂಸ್ಕಾರ ಕೊಡುವಂಥ ಕೆಲಸ ಮಾಡಬೇಕು. ಇದನ್ನೇ ಹಿಂದೂ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಪಂಚಕೋಶ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನು ಹೇಳ್ತೀವಿ. ಅದು 5ನೇದು. ಇನ್ನೊಂದು ಸಂಗತಿ ಅವರು ಹೇಳಿದ್ದೇನು ಅಂದರೆ, 5 ಪ್ರಮುಖ ಶಿಕ್ಷಣದ ಉದ್ದೇಶಗಳಿದೆ. ಒಂದು ಜ್ಞಾನ, ವಿದ್ಯಾರ್ಥಿಗಳಿಗೆ ಜ್ಞಾನ. 2ನೇದು ಕೌಶಲ್ಯ. 3ನೇದು ಸಂತುಲನೆ. 4ನೇದು ವಿಷನ್, ದೃಷ್ಟಿ. ಮತ್ತು 5ನೇದು ಐಡೆಂಟಿಟಿ, ಅಸ್ತಿತ್ವ. ಈ ಎಲ್ಲ ಸಂಗತಿಗಳನ್ನು ಕಲಿಸೋದ್ರ ಮೂಲಕ ಯುವಕರಿಗೆ ನಾವು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕು ಅಂತ SP ಚವ್ಹಾಣ್ ಅವರು ವರದಿ ಮಾಡಿದ್ದಾರೆ. 2ನೇ ಸಂಗತಿ ಅವ್ರು ಹೇಳಿರೋದೇನು ಅಂದರೆ, ಯಾವುದನ್ನು ಗುರೂಜಿಯವರು ಸಾಮಾಜಿಕ ಮೌಲ್ಯಗಳು ಅಂತ ಹೇಳಿದರು, SP ಚವ್ಹಾಣ್ ತಮ್ಮ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಹೇಳ್ತಾರೆ. ಸಾಮಾಜಿಕ ಮೌಲ್ಯಗಳು ಅಂತಂದರೆ ಯಾವುದು? ಎಲ್ಲ ಸಮುದಾಯದ ಬಗ್ಗೆ ಆಧಾರದಿಂದ ನೋಡುವಂಥ ವಿದ್ಯಾರ್ಥಿಗಳಿಗೆ ಮೌಲ್ಯವನ್ನು ಕಲಿಸೋದು. ವಯಸ್ಸಾದವರು, ಮನೆಯಲ್ಲಿರುವಂಥ ಹಿರಿಯರು, ಅಂಗವಿಕಲರು, ಯಾರು ದಲಿತರು, ಹಿಂದುಳಿದ ವರ್ಗದವರು, ಅವರ ಬಗ್ಗೆ ಒಂದು ಆಧಾರ ಭಾವದಿಂದ ನೋಡುವಂಥ ಒಂದು ವಾತಾವರಣವನ್ನು, ವ್ಯಕ್ತಿಗಳಲ್ಲಿ ಆ ರೀತಿಯಾದಂಥ ಗುಣವನ್ನು ರೂಪಿಸುವಂಥದ್ದು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಮಾಡ್ತಕ್ಕಂಥ ಪರಿಶ್ರಮವನ್ನು ಗೌರವಿಸುವಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ. ಈ ಸಂಗತಿಗಳನ್ನು SP ಚವ್ಹಾಣ್ ಅವರು ವರದಿ ಮಾಡಿದ್ದಾರೆ. 3ನೇ ಸಂಗತಿ ಅವ್ರು ಹೇಳೋದೇನು ಅಂದರೆ, ರಾಷ್ಟ್ರೀಯ ಮೌಲ್ಯಗಳನ್ನು ವ್ಯಕ್ತಿಗಳಲ್ಲಿ ರೂಪಿಸೋದಕ್ಕೋಸ್ಕರ ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಹೇಳಬೇಕು. 3ನೇದು, ಭಾರತದ ಸಂವಿಧಾನಕ್ಕೆ ಬದ್ಧವಾಗಿರ್ತಕ್ಕಂಥ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಅಂತ ಇದು SP ಚವ್ಹಾಣ್ ಅವರು 1999ರಲ್ಲಿ ಹೇಳಿರ್ತಕ್ಕಂಥ ವರದಿ. ನನಗನ್ಸತ್ತೆ ನಮ್ಮ ದೇಶದ ವಿದ್ಯಾರ್ಥಿಗಳು, ಯುವಕರುಗಳಲ್ಲಿ ಮೌಲ್ಯಗಳನ್ನು ರೂಪಿಸೋದು ಅಂದರೆ ಯಾವುದನ್ನು ಗುರೂಜಿಯವರು ಹೇಳಿದ್ರು ಅದನ್ನೇ SP ಚವ್ಹಾಣ್ ಅವರು ಹೇಳಿದರು. 1999ರಲ್ಲಿ ಅವ್ರು ಹೇಳಿರುವಂಥ ವರದಿಯನ್ನು ಜಾರಿಗೊಳಿಸಿದ್ದೇ ಆದರೆ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಿಕ್ಕೋದಕ್ಕೆ ಸಾಧ್ಯ ಇದೆ. ಅದ್ರ ದುರದೃಷ್ಟ ಏನು ಅಂತ ಅಂದರೆ, ಇದರಲ್ಲಿ ಒಂದು ಅಂಶ ಇದೆ. ಸಾಮಾನ್ಯವಾಗಿ ಧರ್ಮ ಅನ್ನುವಂಥದ್ದು, ಈ ಧರ್ಮ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಾವು ಬಳಸಿದಂಥ ಒಂದು ಜಾತ್ಯತೀತತೆಯ ಪದದಿಂದಾಗಿ ಧರ್ಮನ ಕಾಂಟ್ರವರ್ಸಿ ಮಾಡಿದ್ದೀವಿ ನಾವು. 1948ರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು
ಅವರು ಕೊಟ್ಟಂಥ ಶಿಕ್ಷಣದ ಆಯೋಗದ ವರದಿನಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ್ದೇನು ಅಂತ ಅಂದರೆ, ನಮ್ಮ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ. ಎಂದರೆ ಪ್ರತಿಯೊಂದು ಧರ್ಮದ ಪ್ರತಿಯೊಂದು ಮತದ ಶಿಕ್ಷಣದಲ್ಲೂ ಕೂಡ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣ ಮಾಡುವಂಥದ್ದು ಪ್ರತಿಯೊಂದು ಧರ್ಮದ ಉದ್ದೇಶ ಇದೆ, ಮತದ ಉದ್ದೇಶ ಇದೆ. ಹೀಗಾಗಿ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದರು. ಆದರೆ ಕೊಠಾರಿಯವರು ಅವ್ರ ಮನಸ್ಸಿನಲ್ಲಿದ್ದಂಥ ಒಂದು ಜಾತ್ಯತೀತತೆಯ ಭಾವನೆಯಿಂದ ಧಾರ್ಮಿಕ ಶಿಕ್ಷಣವನ್ನು ಅವರು ಎಬೌಟ್ ರಿಲಿಜಿಯಸ್ ಎಜುಕೇಷನ್ ಅಂತ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣ ಕೊಡಬೇಕು ಅನ್ನೋದನ್ನು ಪಕ್ಕಕ್ಕೆ ಸರಿಸಿ ಧರ್ಮದ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಅದೆಲ್ಲ ಹೇಳಿದ್ದು ಡಾಕ್ಟರ್ ರಾಧಾಕೃಷ್ಣನ್ ಅವರು. ಇವರಿಗಿದ್ದಂಥ ಒಂದು ಸೆಕ್ಯುಲರಿಸಮ್ನ ಭಾವನೆಯಿಂದಾಗಿ ಎಬೌಟ್ ರಿಲಿಜಿಯನ್ ಅನ್ನುವಂಥ ಪದವನ್ನು ಬಳಸಿದ್ರು. ಅದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ನಾವು ಧರ್ಮದ ಶಿಕ್ಷಣವನ್ನು ಕೊಡೋದ್ರಲ್ಲಿ ವಿಫಲವಾಗಿದ್ವಿ. ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯವನ್ನು ಕಳಿಸ್ಬೇಕು ಅಂತ ಅಂದರೆ ಅದು ಧಾರ್ಮಿಕ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇರೋದು ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನಮ್ಮ ದೇಶದಲ್ಲಿ ಧರ್ಮ ಅನ್ನುವಂಥದ್ದು ಯಾವುದು? ಧರ್ಮ ಅನ್ನುವಂಥದ್ದು ಇದೊಂದು ಪೂಜಾ ಪದ್ಧತಿ ಅಲ್ಲ. ನಾವು ಧರ್ಮ ಅಂತ ಹೇಳಿರುವಂಥ ಸಂಗತಿ ಏನು ಅಂತ ಅಂದರೆ, ಉದಾಹರಣೆಗೆ ಮನೆಯಲ್ಲಿ ಪತಿ ಧರ್ಮ ಇರ್ಬೋದು, ಪತ್ನಿ ಧರ್ಮ ಇರ್ಬೋದು. ಉದಾಹರಣೆಗೆ ರಾಜಧರ್ಮದ ಬಗ್ಗೆ ನಾವು ಹೇಳ್ತೀವಿ. ಉದಾಹರಣೆಗೆ ಪರಸ್ತ್ರೀಯನ್ನು ಮಾತೃಭಾವನೆಯಿಂದ ನೋಡಬೇಕು ಅನ್ನುವಂಥ ಧರ್ಮ ಇರ್ಬೋದು, ಅಥವಾ ಪರರ ಹಣವನ್ನು ಅಂದರೆ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸುವಂಥ ತಪ್ಪು ಅನ್ನುವಂಥ ಧರ್ಮ ಇರ್ಬೋದು. ಈ ರೀತಿ ಧರ್ಮ ಅನ್ನುವಂಥದ್ದನ್ನು ನಾವು ಕರ್ತವ್ಯ ಅನ್ನುವಂಥ ಭಾವನೆಯಿಂದ ನೋಡಿದ್ದೀವಿ. ಉದಾಹರಣೆಗೆ ನಮ್ಮ ದೇಶದ ವ್ಯಕ್ತಿಗಳಿಗೆ ಸಮಾಜ ಧರ್ಮ, ಸಮಾಜದ ಹಿತದೃಷ್ಟಿಯಿಂದ ಸಾಮಾಜಿಕ ಜವಾಬ್ದಾರಿಯಿಂದ ವ್ಯಕ್ತಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಅದು ಧರ್ಮದ್ದೇ ಭಾಗ. ಉದಾಹರಣೆಗೆ ವ್ಯಕ್ತಿ ದೇಶ ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು, ನಮ್ಮ ದೇಶದ ಪರಿಸರದ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋದು ಅದು ಧರ್ಮದ್ದೇ ಭಾಗವಾಗಿರ್ತಕ್ಕಂಥ ಸಂಗತಿ. ಹೀಗಾಗಿ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದಂಥ ಧಾರ್ಮಿಕ ಶಿಕ್ಷಣ ಕೊಡುವಂಥ ಅಗತ್ಯ ಇದೆ. ಈ ಧಾರ್ಮಿಕ ಶಿಕ್ಷಣದಿಂದ ಮಾತ್ರ ವ್ಯಕ್ತಿಯ ಕರ್ತವ್ಯ ಪರತೆ ಹೆಚ್ಚಿಸೋದಕ್ಕೆ ಸಾಧ್ಯ, ವ್ಯಕ್ತಿಗಳನ್ನು ದೇಶಭಕ್ತರನ್ನಾಗಿ ಮಾಡೋದಕ್ಕೆ ಸಾಧ್ಯ, ವ್ಯಕ್ತಿಗಳಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡುವಂಥ ಒಂದು ಮಾತ್ರ ನಿರ್ಣಯವನ್ನು ಕೂಡ ಸರ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಈ ಸಾಮಾಜಿಕ ಕಾರ್ಯದ ಇನ್ನೊಂದು ಸಂಗತಿ ಅಂದರೆ ಭಾರತದ ಇತಿಹಾಸ ಮತ್ತು ಜ್ಞಾನದ ಪರಂಪರೆ ಬಗ್ಗೆ. ಸಾಮಾನ್ಯವಾಗಿ ನಮ್ಮ ದೇಶದ ಇತಿಹಾಸದ ಬಗ್ಗೆ ನಾವು ನೋಡಿದ್ದೀವಿ. ಡಾಕ್ಟರ್ ಬಾಲಗಂಗಾಧರ್ ಅವರು ಅನೇಕ ಕಡೆ ಭಾಷಣ ಮಾಡ್ತಾ ಭಾರತದ ಇರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟನ್ನು ಅಧ್ಯಯನ ಮಾಡಿದ ನಂತರ ಯಾವುದನ್ನು 12ನೇ ಶತಮಾನದಲ್ಲಿ ವ್ಯಾಪಾರಿಗಳು, ಅದರ ನಂತರ ನಮ್ಮ ದೇಶದ ಕಮ್ಯುನಿಸ್ಟರು ಬರೆದಿರ್ತಕ್ಕಂಥ ಇತಿಹಾಸವನ್ನು ನಾವು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇದ್ದೀವಿ ಅಂತ, ಸುಳ್ಳು ಇತಿಹಾಸವನ್ನು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇದ್ದೀವಿ ನಾವು ಅಂತ. ಹೀಗಾಗಿ ನಿಜವಾದ ಸತ್ಯದ ಅಂದರೆ ಇತಿಹಾಸವನ್ನು ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ, ವಿದ್ಯಾರ್ಥಿಗಳಿಗೆ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ, ಪ್ರೇರಣೆಯನ್ನು ರೂಪಿಸ್ತಕ್ಕಂಥ ಶಿಕ್ಷಣದಲ್ಲಿ ನಮ್ಮ ದೇಶದ ಇತಿಹಾಸ ಬಗ್ಗೆ, ಸಂಸ್ಕೃತಿ ಬಗ್ಗೆ ಹೇಳುವಂಥ ಅಗತ್ಯ ಇದೆ. ಉದಾಹರಣೆಗೆ ಇವತ್ತಿಗೂ ಕೂಡ ನಮ್ಮ ದೇಶದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಅಂದರೆ ಆಡಮ್ ಸ್ಮಿತ್ ಹೆಸರು ಹೇಳ್ತೀವಿ ನಾವು, ಚಾಣಕ್ಯನ ಹೆಸರು ಹೇಳೋದಿಲ್ಲ ನಾವು. ಉದಾಹರಣೆಗೆ ಚೈನಾದಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಆರ್ಮಿ ಆಫೀಸರು ಕೂಡ, ಅಂದರೆ ಅವನು ಆರ್ಮಿ ಆಫೀಸರ್ ಆಗಿ ಸ್ವೀಕಾರ, ಅವರು 400 ವರ್ಷಗಳ ಹಿಂದೆ ಬರೆದಂಥ ಚುನ್ಝು ಅನ್ನುವಂಥ ಬರೆದಂಥ ವಿಚಾರ, ಚಾಣಕ್ಯನ ರೀತಿಯೇ ಒಬ್ಬ ತಜ್ಞ ಬರೆದಂಥ ಪುಸ್ತಕವನ್ನು ಓದಿದ ನಂತರನೇ ಅವನು ಆರ್ಮಿ ಆಫೀಸರ್ ಆಗೋದಕ್ಕಾಗೋದು. ನಮ್ಮ ದೇಶದಲ್ಲಿ ಚಾಣಕ್ಯನ ಕಂಪಲ್ಸರಿ ಓದಬೇಕು ಅಂತ ಇಲ್ಲ. ಇವತ್ತಿಗೂ ನಮ್ಮ ದೇಶದ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಮನಃಶಾಸ್ತ್ರಜ್ಞರು ಅಂದರೆ ಮನಃಶಾಸ್ತ್ರದ ಪಿತಾಮಹ ಯಾರು ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಓದ್ತೀವಿ. ಅದರ ದಿನ ಬೆಳಗಾದರೆ ನಮ್ಮ ಮನಃಶಾಸ್ತ್ರದ ಬಗ್ಗೆ ನಾವು ಇಡೀ ಪ್ರಪಂಚಕ್ಕೆ ಯೋಗ ಶಿಕ್ಷಣವನ್ನು, ಯೋಗದ ವಿದ್ಯೆಯನ್ನು, ಯೋಗ ಜ್ಞಾನವನ್ನು ಕೊಟ್ಟಂಥ ದೇಶ ಭಾರತ. ಯೋಗ ಅಂದರೆ ಮನಸ್ಸಿನ ಶಿಕ್ಷಣ. ಯೋಗ ಅಂತ ಅಂದರೆ ಭಾಳ ಸಲ ಏನಾಗಿತ್ತು ಅಂದರೆ ನಮ್ಮ ದೇಶದಲ್ಲಿ ಯೋಗ ಕಲಿಸ್ತೀವಿ ಅಂತ, ಯೋಗ ಶಿಕ್ಷಣ ಅಂತ ಅಂದರೆ ಶಾರೀರಿಕ ಶಿಕ್ಷಣ ಕೊಡುವಂಥದ್ದು ಅಂತ ಹೇಳಿದ್ರು. ಯೋಗ ಶಿಕ್ಷಣ ಅಂದರೆ ಕೇವಲ ಶಾರೀರಿಕ ಶಿಕ್ಷಣ ಅಲ್ಲ, ಅದು ನಮ್ಮ ಮನಸ್ಸು, ಬುದ್ಧಿ, ಶಕ್ತಿ ಎಲ್ಲ ರೀತಿಯಾದಂಥ ಸರ್ವಾಂಗೀಣ ವಿಕಾಸಕ್ಕೆ ಬೇಕಾಗಿರುವಂಥ ಶಿಕ್ಷಣವನ್ನು ಯೋಗ ಶಿಕ್ಷಣ ಅಂತ ಕರೆದ್ವಿ. ಆದರೆ ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಂಥ ಭಾರತದಲ್ಲಿ ಇವತ್ತು ಕೂಡ ಸಿಗ್ಮಂಡ್ ಫ್ರಾಯ್ಡ್ ನಮ್ಮ ದೇಶದ ಮನಃಶಾಸ್ತ್ರ ವಿಭಾಗದ ಪಿತಾಮಹ ಅಂತ ಹೇಳುವಂಥ ಪರಿಸ್ಥಿತಿ ಭಾರತದಲ್ಲಿದೆ. ಇದು ಅಂದರೆ ಬದಲಾವಣೆ ಮಾಡೋದಕ್ಕೆ ಎಷ್ಟು ವರ್ಷಗಳು ಬೇಕು ಭಾರತದಲ್ಲಿ? ಉದಾಹರಣೆಗೆ ಯಾವುದನ್ನು ನಮ್ಮ ದೇಶದ ವಿಜ್ಞಾನವನ್ನು ಕುರಿತು ಅನೇಕ ಸಂದರ್ಭದಲ್ಲಿ ವಿಜ್ಞಾನದ ನಿಜವಾದ ಇತಿಹಾಸವನ್ನು ನಮ್ಮ ದೇಶದಲ್ಲಿ ಸಂಶೋಧನೆ ಮಾಡೇ ಇಲ್ಲ. ಅದು ನಾನು ಹೇಳಿದಂಥ ಭಾಸ್ಕರಾಚಾರ್ಯ ಬಗ್ಗೆ ಇರ್ಬೋದು, ಕೋಪರ್ನಿಕಸ್ ಬಗ್ಗೆ ಅಂದರೆ ಉದಾಹರಣೆಗೆ ಪಾಶ್ಚಿಮಾತ್ಯ ದೇಶದ ಇತಿಹಾಸ ಏನಿದೆ ಅದಕ್ಕೆ ಕೇವಲ 1500 ವರ್ಷಗಳ ಇತಿಹಾಸ ಇದೆ.
ಅದಕ್ಕೆ 1,000 ವರ್ಷಗಳ ಹಿಂದೆಯೇ ಭಾರತದ ಅನೇಕ ಜನ ಋಷಿ ಮುನಿಗಳು ನಮ್ಮ ದೇಶದ ಅನೇಕ ರೀತಿಯಾದಂಥ ಸಂಶೋಧನೆಗಳನ್ನು ಮಾಡಿದರು. ಯಾವುದನ್ನು ಪತಂಜಲಿ ಮಹರ್ಷಿ ಬಗ್ಗೆ ನಾವು ಹೇಳ್ತೀವಿ, ಪತಂಜಲಿ ಮಹರ್ಷಿ ಕೇವಲ ಯೋಗ ವಿದ್ಯೆಯನ್ನು ಕೊಡಲಿಲ್ಲ, ಕೇವಲ ಮನಸ್ಸಿನ ಶುದ್ಧಿಗೋಸ್ಕರ ಯೋಗ ವಿದ್ಯೆ ಮತ್ತು ಭಾಷಾ ಶುದ್ಧಿಗೋಸ್ಕರ ವ್ಯಾಕರಣ ಮತ್ತು ಶರೀರ ಶುದ್ಧಿಗೋಸ್ಕರ ಅವರು ಆಯುರ್ವೇದ, ಈ 3 ಸಂಗತಿಗಳನ್ನು ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರು ಪತಂಜಲಿ. ಒಬ್ಬ ಮಹರ್ಷಿಯ ಕಾಂಟ್ರಿಬ್ಯೂಷನ್ ಇದು. ಈ ಥರ 100 ಜನ ಋಷಿ ಮಹರ್ಷಿಗಳ ಪರಂಪರೆ ಭಾರತದಲ್ಲಿದೆ. ಆದರೆ ಅದನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಜೋಡಿಸುವಂಥ ಪ್ರಯತ್ನ ಮಾಡದೇ ಇದ್ದಿರೋ ಪರಿಣಾಮವಾಗಿ ನಮ್ಮ ದೇಶದ ಯುವಕರಿಗೆ ನಮ್ಮ ದೇಶದ ಬಗ್ಗೆ ಯಾವ ಪ್ರಮಾಣದ ಒಂದು ಅಭಿಮಾನ ವಿದ್ಯಾರ್ಥಿಗಳಲ್ಲಿ ನಿರ್ಮಾಣ ಆಗಬೇಕು ಅದರಲ್ಲಿ ಕೊರತೆ ಇದೆ ಅಂತ ಅನಿಸುತ್ತೆ. ಉದಾಹರಣೆಗೆ ಸಾಮಾಜಿಕ ಕಾರ್ಯ, ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಕಾರ್ಯ ಮಾಡುವಂಥ ಒಂದು ಭಾಳ ದೊಡ್ಡ ಆಸಕ್ತಿ ಇದೆ. ಅದನ್ನು ಮಾಡೋದ್ರಿಂದ ಸಮಾಜವನ್ನು ಅರ್ಥೈಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಭಾಳ ಸಲ ನಾವು ನೋಡ್ತೀವಿ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶದ ಮೀಸಲಾತಿ ಪದ್ಧತಿಯನ್ನು ಕುರಿತು ಚರ್ಚೆ ಮಾಡ್ತಾರೆ. ನಿಜವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ದಲಿತ ವರ್ಗದವರ ಸಾಮಾಜಿಕ ಪರಿಸ್ಥಿತಿ ಏನಿದು ಅನ್ನೋದರ ಅರಿವೇನೇ ಇಲ್ಲದೆ, ಯಾವತ್ತೂ ಪ್ರಪಂಚದ ಇನ್ನೊಂದು ಭಾಗವನ್ನು ನೋಡ್ದೇನೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮೀಸಲಾತಿ ವ್ಯವಸ್ಥೆ ಬಗ್ಗೆ ಬೌದ್ಧಿಕ ಚರ್ಚೆಯನ್ನು ಮಾಡೋದನ್ನು ನೋಡ್ತೀವಿ. ಎಲ್ಲಿ ತನಕ ಸಮಾಜವನ್ನು ಪ್ರತ್ಯಕ್ಷವಾಗಿ ನೋಡೋದಿಲ್ಲ ಅಲ್ಲಿ ತನಕ ವ್ಯಕ್ತಿಗೆ ಸಮಾಜದ ನಿಜವಾದ ದರ್ಶನ ಆಗದೆ ನಿಜವಾದ ದರ್ಶನ ಮಾಡುವಂಥದ್ದು ಭಾಳ ದೊಡ್ಡ ಶಿಕ್ಷಣ. ಆ ಶಿಕ್ಷಣ ಇವತ್ತು ನಮ್ಮ ಒಟ್ಟು ವ್ಯವಸ್ಥೆನಲ್ಲಿ ಇಲ್ಲದೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಸಾಮಾಜಿಕ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಶಿಕ್ಷಣದಲ್ಲಿ ರೂಪಿಸ್ಬೋದಾ ಅಂತ. ಸಾಮಾನ್ಯವಾಗಿ ಶಿಕ್ಷಣ ನೀತಿನಲ್ಲಿ ಬದಲಾವಣೆ ತರುವಂಥ ಚರ್ಚೆ ನಡೆದಾಗ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬಗ್ಗೆ GER ಬಗ್ಗೆ ಚರ್ಚೆ ನಡೆಯುತ್ತೆ. ನಮ್ಮ ದೇಶದಲ್ಲಿ ಇವತ್ತು ಸುಮಾರು 16ರಿಂದ 22 ವರ್ಷದ ಯುವಕರಲ್ಲಿ ಕೇವಲ 17-18% ಯುವಕರು ಮಾತ್ರ ಉನ್ನತ ಶಿಕ್ಷಣದಲ್ಲಿ ಬರ್ತಾ ಇದ್ದಾರೆ ಅಂತೇಳಿ. ಅದನ್ನು 2020 ಹೊತ್ತಿಗೆ 20% ಜನ ಯುವಕರು ಉನ್ನತ ಶಿಕ್ಷಣಕ್ಕೆ ಬರೋದಕ್ಕಾಗಬೇಕು ಅನ್ನುವಂಥ ಚರ್ಚೆ, ಅಂಕಿಅಂಶಗಳು ನಮ್ಮ ದೇಶದಲ್ಲಿ ಚರ್ಚೆ ನಡೆಯುತ್ತೆ. ಆದರೂ ಒಂದು ಪ್ರಶ್ನೆ ಏನು ಅಂತ ಅಂದರೆ, ನಮ್ಮ ದೇಶವನ್ನು ಭಾರತವನ್ನು ನಾವು ಜ್ಞಾನಾಧಾರಿತ ಸಮಾಜ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಕೇರಳದಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜಿನ ಡೈರೆಕ್ಟರ್ ಯಾರಿದ್ದಾರೆ, ಅವ್ರ ಕಾಲೇಜಲ್ಲಿ ಒಬ್ಬರು ಪಿಯೋನ್ ಆಗಿ ಕೆಲಸ ಮಾಡುವಂಥ ಒಬ್ಬಳು ಮಹಿಳೆ ಕೇರಳದಲ್ಲಿ. ಒಂದು ಸಲ ಹೀಗೆ ಆ ಕಾಲೇಜಲ್ಲಿ ಆಯುರ್ವೇದದ ವಿದ್ಯಾರ್ಥಿಗಳೆಲ್ಲ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಅರಣ್ಯದಲ್ಲಿ ಈ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅದನ್ನು ಐಡೆಂಟಿಫೈ ಮಾಡುವಂಥ ಒಂದು ಎಕ್ಸ್ಕರ್ಷನ್, ಒಂದು ಟೂರ್ಗೋಸ್ಕರ ಹೋದರು. ಅಲ್ಲಿರುವಂಥ ವಿದ್ಯಾರ್ಥಿಗಳೆಲ್ಲ ಸೇರಿ ಸುಮಾರು 50 ಮೆಡಿಸಿನಲ್ ಪ್ಲ್ಯಾಂಟ್ಸನ್ನು ಐಡೆಂಟಿಫೈ ಮಾಡಿದ್ರು. ಆದರೂ ಆ ಮಹಿಳೆ, ಪಿಯೋನಾಗಿ ಕೆಲಸ ಮಾಡುವಂಥ ಮಹಿಳೆ, ಕೇರಳದ ಮಹಿಳೆ ಜೊತೆಗೆ ಹೋದಂಥವಳು, ಆಕೆ 153 ಮೆಡಿಸಿನಲ್ ಪ್ಲ್ಯಾಂಟ್ಸನ್ನು ಐಡೆಂಟಿಫೈ ಮಾಡಿದ್ರು. ಆಕೆಗೆ ಯಾವುದೇ ಡಿಗ್ರಿ ಇಲ್ಲ, ಆಕೆ ಒಬ್ಬಳು ಅನಕ್ಷರಸ್ತೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ. ಆ ಥರದ ಒಂದು ಬಹಳ ದೊಡ್ಡ ಜ್ಞಾನ ಪರಂಪರೆ ನಮ್ಮ ದೇಶದಲ್ಲಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಾವು SSLCನಲ್ಲಿ ಒಂದು 50% ಜನನ ಫೇಲ್ ಮಾಡಿದ್ವಿ, PUCನಲ್ಲಿ ಇನ್ನೊಂದು 50% ಜನರನ್ನು ಫೇಲ್ ಮಾಡಿದ್ವಿ. ಕಡೆಗೆ ಉನ್ನತ ಶಿಕ್ಷಣಕ್ಕೆ ಬಂದವ್ರ ಸಂಖ್ಯೆ ಎಷ್ಟು ಅಂದರೆ ಕೇವಲ ನಾಟ್ ಈವನ್ 20%. ಉಳಿದವರೆಲ್ಲ ಏನಾದರೂ SSLC PUCನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಜೀವನದಲ್ಲೇ ಫೇಲ್ ಆದರೂ ಹಾಗಾದರೆ ಅವ್ರಿಗೆ ಜೀವನಕ್ಕೆ ಭವಿಷ್ಯ ಇಲ್ವಾ? ಹಾಗಾದರೆ ಯಾವುದನ್ನು ಜರ್ಮನಿ ಅಂತ ರಾಷ್ಟ್ರದಲ್ಲಿ 100% ಅಷ್ಟು ಯುವಕರಿಗೆ ಒಂದಲ್ಲ ಒಂದು ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಡಗಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಕೇವಲ 20% ಬಗ್ಗೆ ಮಾತ್ರ ನಾವು ಹೇಗೆ ಚರ್ಚೆ ಮಾಡ್ತಾ ಇದ್ದೀವಿ? ಇನ್ನೂ 50% ಯುವಕರಿಗೂ ಕೂಡ ಯಾರಿಗೆ ಅವ್ರದ್ದೇ ಆದಂಥ ಶಕ್ತಿ ಸಾಮರ್ಥ್ಯ ಇದೆ ಅದಕ್ಕೆ ಬೇಕಾದನ್ನು ವಿಕಸನಗೊಳಿಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಭಾರತದಲ್ಲಿ ರೂಪಿಸುವಂಥ ಅಗತ್ಯ ಇದೆ. ಹೀಗಾಗಿ ಯಾವುದನ್ನು ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅಮೃತಸ್ಯ ಪುತ್ರ ಅಂತ ಕರೆದರು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಒಂದು ದೈವಿ ಶಕ್ತಿ ಅಂತ ಹೇಳಿದ್ರು. ಹಾಗಿರುವಾಗ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ಉದ್ದೀಪನಗೊಳಿಸ್ತಕ್ಕಂಥ ಪ್ರಯತ್ನ ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿ ಆಗಬೇಕು. ಯಾರನ್ನೂ ರಿಜೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಏನಿದೆ ಇದನ್ನು ಬದಲಾವಣೆ ಮಾಡುವಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಗುರೂಜಿಯವರು ಹೇಳಿದಾಗೆ ನಮ್ಮ ದೇಶದ ಶಿಕ್ಷಣವನ್ನು ಉದ್ಯೋಗದ ಜೊತೆಗೆ ನಾವು ಹೋಲಿಕೆ ಮಾಡ್ತೀವಿ. ಉದ್ಯೋಗ ಕೊಡೋಕ್ಕೆ ಸಾಧ್ಯನಾ? ನಮ್ಮ ದೇಶದಲ್ಲಿ ಒಟ್ಟಾರೆ ಪ್ರೈವೇಟ್, ಗೌರ್ಮೆಂಟ್ ಎಲ್ಲ ರೀತಿಯಾದಂಥ ಸೆಕ್ಟರ್ಸನ್ನು ತೆಗೆದುಕೊಂಡ್ರು ನಮ್ಮ ದೇಶದಲ್ಲಿ ಇರ್ಬೋದಂಥ ಉದ್ಯೋಗದ ಸಂಖ್ಯೆ ಎಷ್ಟು ಅಂದರೆ ಒಟ್ಟು ಉದ್ಯೋಗದ ಸಂಖ್ಯೆ ಎಷ್ಟು ಅಂದರೆ 3.30 crores. ಇದು ಒಟ್ಟು ಉದ್ಯೋಗ ಇರೋದು. ನಮ್ಮ ದೇಶದ ಜನಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಉದ್ಯೋಗ ಕೊಡೋದಕ್ಕೆ ಸಾಧ್ಯನಾ ಈ ವ್ಯವಸ್ಥೆಯಲ್ಲಿ? ಇದು ಒಂದು ಪ್ರಶ್ನಾರ್ಥಕ ಚಿಹ್ನೆ.
ಇನ್ನೊಂದು ಪ್ರಶ್ನೆ ಬರೋದೇನು ಅಂದರೆ, ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಾಗಿರುವಂಥವ್ರು ಯಾರು ಅಂತ ಒಂದು ಅಂಕಿಅಂಶನ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದಲ್ಲಿ ಯಾರು ಅನಕ್ಷರಸ್ಥರಿದ್ದಾರೆ ಅವರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು ಅಂದರೆ 0.3%, 0.3%. ಪ್ರೈಮರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ 0.7%. ಯಾರು ಮಿಡ್ಲ್ ಕ್ಲಾಸ್ ಓದಿದ್ದಾರೆ ಅವರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು ಅಂದರೆ 2.1%. ಯಾರು ಸ್ವಲ್ಪ ಸೆಕೆಂಡರಿ ಎಜುಕೇಷನಲ್ಲಿದ್ದಾರೆ ಅವರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು 2.7%. ಯಾರು ಹೈಯರ್ ಸೆಕೆಂಡರಿ ತನಕ ಓದಿದ್ದಾರೆ ಅವರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು 3.2%. ಯಾರು ಪದವೀಧರರಾಗಿದ್ದಾರೆ ಅವರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು ಅಂದರೆ 6.9%. ಇದರರ್ಥ ಏನಾಯಿತು, ನಮ್ಮ ದೇಶದಲ್ಲಿ ಅಂದರೆ ಮೋರ್ ಎಜುಕೇಷನ್ ಮೀನ್ಸ್ ಮೋರ್ ಅನ್ಎಂಪ್ಲಾಯ್ಮೆಂಟ್. ಯಾರು ಶಿಕ್ಷಿತರಾಗಿದ್ದಾರೆ ಅವರು ತಮ್ಮ ಉದ್ಯೋಗವನ್ನು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕಾದಂಥ ಶಿಕ್ಷಣವನ್ನು ಕೊಡಬೇಕಾದಂಥ ನಾವು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚು ಮಾಡ್ತಾ ಇದ್ದೀವಿ. ಹೀಗಾಗಿ ಶಿಕ್ಷಣದ ಮೂಲಕ ವ್ಯಕ್ತಿಗಳನ್ನು ಉದ್ಯೋಗಿಗಳನ್ನಾಗಿ ಮಾಡೋದು ಹೇಗೆ ಅಂತ, ಉದಾಹರಣೆಗೆ ಎಂಟರ್ಪ್ರಿನ್ಯೂರ್ಶಿಪ್ ಬಗ್ಗೆ ಚರ್ಚೆ ನಡೆಯುತ್ತೆ. ನಮ್ಮ ಸುಹಾಸ್ ಗೋಪಿನಾಥ್ ಅಂತ ಯಂಗ್ ಎಂಟರ್ಪ್ರಿನ್ಯೂರ್ ಇದ್ದಾರೆ ಬೆಂಗಳೂರಲ್ಲಿ. ಅವ್ರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ನೀವೇನು ಓದಿದ್ದೀರಾ ಅಂತ. ಅವ್ರದ್ದು ನನಗನ್ಸುತ್ತೆ ಒಂದು 50 ಕೋಟಿ ರೂಪಾಯಿ ಬಿಸ್ನೆಸ್ ಇರುವಂಥ ಒಂದು ಸಣ್ಣ ಕಂಪನಿ ನಡೆಸ್ತಾರೆ. 15ನೇ ವಯಸ್ಸಿನಲ್ಲಿ ಕಂಪನಿ ಶುರು ಮಾಡೋದಕ್ಕೆ ಹೋದ್ರು. ಭಾರತದಲ್ಲಿ ನೀವು ಮೆಜಾರಿಟಿ ಎಲ್ಲ ಕಂಪನಿ ಶುರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅಮೇರಿಕಾಕ್ಕೆ ಹೋಗಿ ಕಂಪನಿ ಪ್ರಾರಂಭ ಮಾಡಿದ್ರು. ಮಾಡಿ ಅವ್ರದ್ದು ಒಂದು 25-30 ಒಂದು 50 ಕೋಟಿ ರೂಪಾಯಿ ತನಕ ಬಿಸ್ನೆಸ್ ಇರ್ಬೋದು. ಆದರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಲ್ಲ. RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಂಜಿನಿಯರಿಂಗ್ ಅರ್ಧಕ್ಕೆ ನಿಲ್ಲಿಸಿದ್ರು. ನಾನು ಎಕ್ಸಾಮಿನೇಷನ್ ಬರೆಯೋದಕ್ಕೋಸ್ಕರ ಅಂತ ಪ್ರಿನ್ಸಿಪಾಲ್ನ ಭೇಟಿ ಮಾಡಿ ಎಜುಕೇಷನ್ಗೋಸ್ಕರ ಕೇಳಿದ್ರೆ ಪ್ರಿನ್ಸಿಪಾಲ್ ಹೇಳಿದ್ರು, ನಿಂದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ನೀನು ಎಕ್ಸಾಮಿನೇಷನ್ ಬರೆಯೋಕ್ಕೆ ಬರಲ್ಲ ಅಂತ. ವಾಪಸ್ ಬರುವಾಗ ಇವರ HOD ಅವ್ರ ರೆಸ್ಯೂಮನ್ನು ಇವ್ರ ಕಡೆ ಕೊಟ್ಟರು, ನಿಂಗೆ RV ಇಂಜಿನಿಯರಿಂಗ್ ಕಾಲೇಜ್ ಬೇಜಾರಾಗಿದೆ, ನಾನು ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ತಯಾರಿದ್ದೀನಿ ಅಂತ. ನಮ್ಮ ದೇಶದ ಇನ್ನೊಂದು ವಿಚಿತ್ರ ಪರಿಸ್ಥಿತಿ ಏನು ಅಂತ ಅಂದರೆ, ಯಾರು ಸಾಮಾನ್ಯವಾಗಿ ಈ ಥರ ಸಾಧನೆ ಮಾಡಿದ್ದಾರೆ ಅವ್ರಿಗೆ ನಾವು ಕೇಳುವಂಥ ಮೊದಲನೇ ಪ್ರಶ್ನೆ ಏನು ಅಂದರೆ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ. ಆದರೆ ಯಾರು ಏನೂ ಸಾಧನೆ ಮಾಡಿಲ್ಲ, ಒಳ್ಳೆ ಎಜುಕೇಷನ್ ಪಡೆದಿದ್ದಾರೆ, ಅವ್ರಿಗೆ ಯಾವತ್ತೂ ನಿಮ್ಮ ಸಾಧನೆ ಏನು ಅಂತ ಪ್ರಶ್ನೆ ಮಾಡಿಲ್ಲ. ಈಗ ತಿರುಪೂರಲ್ಲಿ ನಡೆಸುವಂಥ ತಿರುಪೂರ್ ಕಂಪನಿ, ನಾವು ತಿರುಪೂರ್ಗೆ ಅನೇಕ ಸಲ ಹೋಗ್ತಾ ಇರ್ತೀವಿ. ತಿರುಪೂರ್ನಲ್ಲಿ ಬಿಸ್ನೆಸ್ ಮಾಡೋರು ಯಾರು ನಿಮ್ಮ ಫಾರ್ಮಲ್ ಎಜುಕೇಷನಲ್ಲಿ ಇಲ್ಲ, ಅವ್ರು IIT IIMs ಓದಿಲ್ಲ, ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡ್ತಾರೆ. ಪಂಜಾಬಲ್ಲಿರುವಂಥ ಅನೇಕ ಜನ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ನಾವು ಉತ್ತರ ಪ್ರದೇಶದಲ್ಲಿ ಅನೇಕ ಜನ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು. ಅವ್ರು ಯಾರು ಡಿಗ್ರಿ ಹೋಲ್ಡರ್ಸ್ ಅಲ್ಲ, ಅವರೆಲ್ಲ ಸ್ವತಃ ಎಂಟರ್ಪ್ರಿನ್ಯೂರ್ಶಿಪ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಶಿಕ್ಷಣ ಈ ಫಾರ್ಮಲ್ ಎಜುಕೇಷನಲ್ಲಿ ಅವ್ರು ಯಾರು ಬಂದಿಲ್ಲ. ಹೀಗಾಗಿ ನಾವು ಶಿಕ್ಷಣದಿಂದ ನಾವು ಏನನ್ನು ಸಾಧನೆ ಮಾಡ್ತಾ ಇದ್ದೀವಿ? ಶಿಕ್ಷಣದ ಮೂಲಕ ಎಂಟರ್ಪ್ರಿನ್ಯೂರ್ಶಿಪ್ ಕ್ವಾಲಿಟೀಸನ್ನು ಬೆಳೆಸೋದಕ್ಕೆ ಸಾಧ್ಯನಾ? ಅಥವಾ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಈ ಗುಣವನ್ನು ವಿಕಾಸಗೊಳಿಸೋದಕ್ಕೆ, ಕೌಶಲ್ಯವನ್ನು ಹೆಚ್ಚಿಸೋದಕ್ಕೆ ಬೇರೆ ಏನಾದರೂ ವ್ಯವಸ್ಥೆಯನ್ನು ರೂಪಿಸ್ಬೇಕಾ? ಇದು ಕೂಡ ಒಂದು ಚರ್ಚೆಯ ವಿಷಯ ಅಂತ ಭಾವಿಸ್ತೀವಿ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದನ್ನು ಕೂಡ ಅಡ್ರೆಸ್ ಮಾಡಬೇಕು ಅಂತ ಅನಿಸುತ್ತೆ. ಮತ್ತೊಂದು ಸಂಗತಿ ಅಂತ ಅಂದರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗಾಗಲೇ ಚರ್ಚೆಯಾದಂತೆ ಮನೆಯ ಸಂಸ್ಕಾರ, ವಾತಾವರಣ ಇದು ಕೂಡ ಶಿಕ್ಷಣದ ಭಾಗ. ಇದರ ಮಹತ್ವ ದಿನೇ ದಿನೇ ಕಳ್ಕೊಳ್ತಾ ಇದೆ. ಹೀಗಾಗಿ ಮನೆಯ ಸಂಸ್ಕಾರ, ತಂದೆ ತಾಯಂದಿರ ಜವಾಬ್ದಾರಿ ಇದನ್ನು ಹೆಚ್ಚಿಸೋದು ಹೇಗೆ ಅನ್ನುವಂಥದ್ದು ಕೂಡ ಶಿಕ್ಷಣದ ಇನ್ನೊಂದು ಮುಖ್ಯ ವಿಷಯ. ಶಿಕ್ಷಣದ ಆಡಳಿತವನ್ನು ಕುರಿತಂತೆ ಅನೇಕ ಚರ್ಚೆ ನಡೆಯುತ್ತೆ. ಸಾಮಾನ್ಯವಾಗಿ ಖಾಸಗಿ ಸಹಭಾಗಿತ್ವ ಕೂಡ ಶಿಕ್ಷಣದಲ್ಲಿ ಇರಬೇಕು. ಸರ್ಕಾರ ಈ ನಡೆಸೋದು ಹೇಗೆ ಶಿಕ್ಷಣ ವ್ಯವಸ್ಥೆ, ಇದು ಒಂದು ಕೂಡ ಚರ್ಚೆಯ ವಿಷಯ. ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ತೀವಿ, ಕರ್ತವ್ಯದ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಹಿಂದೆ ಇದರ ಬಗ್ಗೆ ಗುರೂಜಿಯವರು ಕೂಡ ಹೇಳಿದರು, ಜಸ್ಟಿಸ್ JS ವರ್ಮಾ ನೇತೃತ್ವದಲ್ಲಿ ಸಮಿತಿ ಮಾಡಿ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಕರ್ತವ್ಯದ ಅರಿವು ಮೂಡಿಸೋದು ಹೇಗೆ ಅಂತ ಒಂದು ವರದಿ ಇದೆ, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂಥ ಜ್ಞಾನವನ್ನು ರೆಕಗ್ನೈಸ್ ಮಾಡೋದು ಹೇಗೆ ಅಂತ. ಉದಾಹರಣೆಗೆ ಯಾಕೆ ಓದ್ತಾ ಇದ್ದೀರಾ ಅಂತ ಅಂದರೆ, ಅನೇಕರಿಗೆ ಓದುವಂಥದ್ದು ಒಂದು ಸ್ಟೇಟಸ್ ಸಿಂಬಲ್. ಅನೇಕರು ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಮೆಡಿಕಲ್ ಓದೋದಕ್ಕೋಸ್ಕರ ಬರ್ತಾರೆ. ಅವರೆಲ್ಲ ಹೇಳ್ತಾರೆ, ನಮಗೆಲ್ಲ ಒಂದು ಡಿಗ್ರಿ ಕೊಟ್ಬಿಡಿ ಅಷ್ಟೇ, ನಾವೇನು ಪ್ರಾಕ್ಟೀಸ್ ಮಾಡೋದಿಲ್ಲ, ನಮಗೆ ಡೌರಿ ಹೆಚ್ಚು ಸಿಕ್ಕತ್ತೆ ಅಂತ. ಹೀಗಾಗಿ ಯಾಕೆ ಓದ್ತಾ ಇದ್ದೀರಾ ಅಂದರೆ, ದಟ್ ಈಸ್ ಎ ಸ್ಟೇಟಸ್ ಸಿಂಬಲ್. ಸೊ ಸ್ಟೇಟಸ್ ಸಿಂಬಲ್ ಆಗಿರುವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಸಮಾಜದಲ್ಲಿ ಈಗ ಕಾರ್ಪೆಂಟರ್ ಆಗಿ ಯಾವುದೋ ಸೈಕಲ್ ಶಾಪಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಅವ್ರದ್ದೇ ಆದಂಥ ಸ್ಕಿಲ್ ಇದೆ. ಇದನ್ನು ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕು. ಆ್ಯಕ್ಚುಲಿ ಇದನ್ನು ಗುರುತಿಸ್ಬೇಕು, ಇದನ್ನು ರೆಕಗ್ನೈಸ್ ಮಾಡಬೇಕು. ಅವ್ರ ಪರಂಪರೆಯಿಂದ, ಅಪ್ಪ ಅಮ್ಮನಿಂದ, ತಂದೆ ತಾಯಿಂದ, ಅಜ್ಜಂದ್ರ ಕಾಲದಿಂದ ಬಂದಿರತಕ್ಕಂಥ ಒಂದು ಟ್ರೆಡಿಷನ್ ಇದೆ.
ಅದಕ್ಕೆ ಯಾಕೆ ಡಿಗ್ರಿ ಕೊಡ್ತಾ ಇಲ್ಲ? ನಿಮ್ಮ ಡಿಗ್ರಿ ಹೋಲ್ಡರ್ಗಿಂತ ಹೆಚ್ಚಿನ ಸಾಮರ್ಥ್ಯ ಇರುವಂಥ ವ್ಯಕ್ತಿ. ಇದನ್ನು ಗುರುತಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡ್ಬೋದಾ ಅನ್ನುವಂಥದ್ದು. ಶಿಕ್ಷಣವನ್ನು ಭಾರತ ಕೇಂದ್ರಿತಗೊಳಿಸ್ತಕ್ಕಂಥ, ಶಿಕ್ಷಣವನ್ನು ಧರ್ಮಪಾಲ್ ಅವರು 18ನೇ ಶತಮಾನದಲ್ಲಿದ್ದಂಥ ಪರಿಸ್ಥಿತಿನಲ್ಲಿ ಭಾರತಕ್ಕೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಅನೇಕ ಸಂಸ್ಥೆಗಳು ಭಾರತದಲ್ಲಿ ಮಾಡ್ತಾ ಇದೆ. ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ತರೋದ್ರಲ್ಲಿ ಅಧ್ಯಾಪಕರ ಒಂದು ಬಹಳ ಮಹತ್ವದ ಪಾತ್ರ ಇದೆ. ಅಧ್ಯಾಪಕರು ಆದರ್ಶವನ್ನು ರೂಪಿಸಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ, ಈಗ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಅಧ್ಯಾಪಕರನ್ನ ಅಪಾಯಿಂಟ್ ಮಾಡದೆ ಖಾಲಿ ಇರುವಂಥ ಹುದ್ದೆಗಳಿದೆ. ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ನೋಡಿ, ನೀವು ಅಧ್ಯಾಪಕರನ್ನ ಅಪಾಯಿಂಟ್ ಮಾಡೋದಿಲ್ಲ, ನಿಮಗೆ ಬೆಸ್ಟ್ ಟೀಚರ್ ಲೆಕ್ಚರ್ಸನ್ನು ಕಂಪ್ಯೂಟರ್ ಮೂಲಕ, ನಿಮಗೆ ಇಂಟರ್ನೆಟ್ ಮೂಲಕ ಒದಗಿಸ್ಕೊಡ್ತೀವಿ ಅಂತ. ಅಂದರೆ ಅಧ್ಯಾಪಕರ ಸಹವಾಸ ಮತ್ತು ಅಧ್ಯಾಪಕರ ಆದರ್ಶ ವಿದ್ಯಾರ್ಥಿಗಳಿಗೆ ನೇರವಾಗಿ ಸಿಕ್ಕುವಂಥ ಒಂದು ವ್ಯವಸ್ಥೆಯನ್ನು ತಪ್ಪಿಸಿ ನಾವು ಟೆಕ್ನಾಲಜಿ ಮೂಲಕ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಅಧ್ಯಾಪಕರ ಒಂದು ಆದರ್ಶವನ್ನು ರೂಪಿಸುವಂಥ ಕೂಡ ಅಗತ್ಯ ಇದೆ. ಅಧ್ಯಾಪಕರ ಹುದ್ದೆ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಹುದ್ದೆ ಅಂತ ಅಂದರೆ, ಉದಾಹರಣೆಗೆ ರಾಷ್ಟ್ರೀಯ ಶಿಕ್ಷಣಕ್ಕೋಸ್ಕರ ನಮ್ಮ ಬಿಪಿನ್ ಚಂದ್ರ ಪಾಲ್ ಅವರು ರಾಷ್ಟ್ರೀಯ ವಿದ್ಯಾಲಯವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅರವಿಂದ ಘೋಷ್ ಅವರು ಕೇಳಿದ್ರು, ನಮ್ಮ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬನ್ನಿ ಅಂತ. ಅವರು ಸಯಾಜಿರಾವ್ ಗಾಯಕ್ವಾಡ್ MS ಯೂನಿವರ್ಸ್ ಸಯಾಜಿ ಗಾಯಕ್ವಾಡ್ ಅವರಿಗೆ ಗುಜರಾತ್ನಲ್ಲಿ ಅವರು ಅಡ್ವೈಸರ್ ಆಗಿದ್ದರು. ಅರವಿಂದ್ ಘೋಷ್ ಅವರು, ಅವ್ರಿಗೆ 680 ರೂಪಾಯಿ ಸಂಬಳ ಬರ್ತಾ ಇತ್ತು. ಅವರು ರಾಷ್ಟ್ರೀಯ ಶಿಕ್ಷಣಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಬಿಪಿನ್ ಚಂದ್ರ ಪಾಲ್ ಅವರ ವಿದ್ಯಾಲಯದಲ್ಲಿ ಒಬ್ಬ ಪ್ರಾಧ್ಯಾಪಕನಾಗಿ ಕೇವಲ 60 ರೂಪಾಯಿ ಸಂಬಳಕ್ಕೋಸ್ಕರ ಬಂದರು. ಅಷ್ಟು ಪವಿತ್ರವಾಗಿರ್ತಕ್ಕಂಥ ಹುದ್ದೆ ಅದು, ಹಣಕಾಸಿನ ಆಧಾರದ ಮೇಲೆ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪವಿತ್ರತೆಯನ್ನು ನಾವು ಶಿಕ್ಷಣದ ಅಧ್ಯಾಪಕ ವೃತ್ತಿಯಲ್ಲಿ ಕಂಡುಕೊಂಡಿದ್ವಿ ನಾವು. ಹೀಗಾಗಿ ಈ ಅಧ್ಯಾಪಕ ವೃತ್ತಿಯನ್ನು ಇನ್ನೂ ಹೆಚ್ಚು ಶ್ರೇಷ್ಠತಮಗೊಳಿಸೋದು ಹೇಗೆ, ಈ ನಿಟ್ಟಿನಲ್ಲೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಚಿಂತಿಸಬೇಕಾದಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ನಮ್ಮ ದೇಶದಲ್ಲಿ ಬೆಂಗಳೂರಲ್ಲಿ ಚೆನ್ನೈನಲ್ಲಿರ್ತಕ್ಕಂಥ ಗುರುಕುಲದ ಪ್ರಯೋಗ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾಭಾರತೀಯ ಶಾಲೆಗಳಿರ್ಬೋದು, ನಮ್ಮ ಮಹಾರಾಷ್ಟ್ರದಲ್ಲಿ ಗಿರೀಶ್ ಪ್ರಭುಣೆ ಎನ್ನುವಂಥ ಸಾಮಾಜಿಕ ಕಾರ್ಯಕರ್ತರು ನಮ್ಮ ದೇಶದಲ್ಲಿ ಸಮಾನವಾಗಿರುವಂಥ ಶಿಕ್ಷಣ ಮಾಡಿದ್ವಿ. ಟ್ರೈಬಲ್ಗೂ ಅದೇ ಎಜುಕೇಷನ್ನು, ಅರ್ಬನ್ ಏರಿಯಾದಲ್ಲೂ ಒಂದೇ ರೀತಿಯಾದಂಥ ಶಿಕ್ಷಣ. ಗಿರೀಶ್ ಪ್ರಭುಣೆ ಅವರು ನಮ್ಮ ದೇಶದಲ್ಲಿ ಕಳ್ಳತನ ಮಾಡುವಂಥ ಒಂದು ಟ್ರೈಬ್ ಇದೆ, ಅವರ ಪ್ರೊಫೆಷನ್ನೇ ಕಳ್ಳತನ ಮಾಡೋದು. ಸೊ ಅವ್ರ ನಡುವೆ ಕೆಲಸ ಮಾಡ್ತಾ ಇದ್ದಾರೆ ಗಿರೀಶ್ ಪ್ರಭುಣೆ. ಸೊ ಆ ಕಳ್ಳತನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಟ್ರೈಬಲ್ಲಿ ಅವ್ರಿಗೆ ಕೆಲವು ವಿಶೇಷವಾದಂಥ ಕೌಶಲ್ಯಗಳಿದೆ, ಅವರು ಅದನ್ನು ಗುರುತಿಸಿದ್ದಾರೆ. ಕೌಶಲ್ಯ ಏನು? ಅವರು ಮಣ್ಣಿನಿಂದ ಲೋಹ ತೆಗೆಯುವಂಥ ಶಕ್ತಿ ಇದೆ ಅವ್ರಿಗೆ. ಯಾವ ಮಣ್ಣಿನಲ್ಲಿ ಲೋಹ ಇದೆ ಅವ್ರು ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದೆ ಗೊತ್ತಾಗತ್ತೆ ಅವ್ರಿಗೆ. ಆ ಥರದೊಂದು ವಿಶೇಷವಾದಂಥ ಶಕ್ತಿ ಆ ಯುವಕರಲ್ಲಿದೆ. ಅವ್ರೇನು ಮಾಡಿದ್ರು, ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, LKG ಇದನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರದ್ದೇ ಆದಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಗಿರೀಶ್ ಪ್ರಭುಣೆಯವರು ರೂಪಿಸಿ ಅವ್ರಿಗಿರ್ತಕ್ಕಂಥ ಕೌಶಲ್ಯವನ್ನು ವಿಕಾಸಗೊಳಿಸ್ತಕ್ಕಂಥ ಒಂದು ಬಹಳ ದೊಡ್ಡ ಪ್ರಯತ್ನ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 180 ಜನ ವಿದ್ಯಾರ್ಥಿಗಳಿದ್ದಾರೆ. ಈ ರೀತಿಯಾದಂಥ ಪ್ರಯೋಗಗಳು ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಾಗುವಂಥ ಅಗತ್ಯ ಇದೆ. ಈ ರೀತಿಯಾದಂಥ ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಬೇಕು. ಅದಕ್ಕೆ ಬೇಕಾಗಿರುವಂಥ ಆರ್ಥಿಕ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅನೇಕ ಸಾಮಾಜಿಕ ಸಂಸ್ಥೆಗಳು ಕೂಡ ಮುಂದೆ ಬರ್ತಾ ಇದೆ. ಸೊ ಈ ರೀತಿಯ ಪ್ರಯೋಗಗಳನ್ನು, ರಾಮಕೃಷ್ಣಾಶ್ರಮದ ಪ್ರಯೋಗ ಇರ್ಬೋದು, ಸ್ವಾಮಿ ಅಮೃತಾನಂದಮಯಿ ಇನ್ಸ್ಟಿಟ್ಯೂಷನ್ನ ಪ್ರಯೋಗ ಇರ್ಬೋದು, ಹೀಗೆ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಹೊಸ ಪ್ರಯೋಗಗಳನ್ನು ಗುರುತಿಸಿ ಅದನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಅದನ್ನು ನಮ್ಮ ದೇಶದ ಸರ್ಕಾರಿ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಜಾರಿಗೊಳಿಸೋದು ಹೇಗೆ ಅನ್ನುವಂಥ ಚಿಂತನೆ ಮಾಡುವಂಥ ಅಗತ್ಯ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ನಾವಿವತ್ತು ಮಾಡ್ತಾ ಇರುವಂಥ ಚರ್ಚೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಶಿಕ್ಷಣದ ಬಗ್ಗಿನ ವಿಚಾರ ಇರ್ಬೋದು, ಅಥವಾ ಅರವಿಂದ ಘೋಷ್ ಅವರು ಶಿಕ್ಷಣದ ಬಗ್ಗೆ ಹೇಳಿದಂಥ ವಿಚಾರ ಇರ್ಬೋದು, ಅಥವಾ ಶ್ರೀ ಗುರೂಜಿ ಗೋಳ್ವಲ್ಕರ್ ಅವರು ಶಿಕ್ಷಣದ ಬಗ್ಗೆ ಹೇಳಿದಂಥ ವಿಚಾರಗಳು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತಗೊಳಿಸದೆ ಇದನ್ನು ಪ್ರತ್ಯಕ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೊಳಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ನಮ್ಮ ದೇಶದಲ್ಲಿ ಅಗತ್ಯ ಇದೆ. ಇದ್ರ ಬಗ್ಗೆ ಯಾರೂ PhD ಮಾಡಿಲ್ಲ. ಉದಾಹರಣೆಗೆ ನಮ್ಮ ದೇಶದ ಶಿಕ್ಷಣದಲ್ಲಿ ಸ್ವಾಮಿ ವಿವೇಕಾನಂದರು 100 ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆ ಕೊಟ್ಟರು. ನಾವು ಒಂದ್ಸಲ 150ನೇ ವರ್ಷದ ವಿವೇಕಾನಂದರ ಜಯಂತಿ ಕಾರ್ಯಕ್ರಮ ನಡೆಯುವಾಗ ಪ್ರಶ್ನೆ ಮಾಡಿದ್ರೆ, ನಮ್ಮ ದೇಶದ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲೂ ಕೂಡ ವಿವೇಕಾನಂದರ ಜೀವನದಿಂದ ಸ್ವಾತಂತ್ರ್ಯ ಪ್ರೇರಣೆಗಾಗಿರ್ತಕ್ಕಂಥ ಪ್ರಭಾವ ಈ ವಿಷಯವನ್ನು ಕುರಿತು ಯಾವುದೇ PhD ಥೀಸಿಸ್ ನಮ್ಮ ದೇಶದಲ್ಲಿಲ್ಲ. ಯಾಕೆ? ವಿವೇಕಾನಂದರು ಕಾವಿ ಧರಿಸಿದ್ದಾರೆ, ಹೀಗಾಗಿ ಇದು ಸೆಕ್ಯುಲರಿಸಮ್, ದೇಶದಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಬರಲ್ಲ ಅಂತ.
ಯಾವುದನ್ನು ಭಾರತೀಯತೆ ಅನ್ನುವಂಥದ್ದಿದೆ ಅದನ್ನು ಗುಜರಾತ್ನಲ್ಲಿ ಒಬ್ಬರು ವಿದ್ಯಾರ್ಥಿನಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಕೆ ಕೇಳಿದಾಗ ಆಕೆ ಕಥಕ್ಕಳಿ ಡ್ಯಾನ್ಸ್ನಲ್ಲಿ PhD ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ. ನಾನು ಇಂಗ್ಲೆಂಡಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಭಾರತದಲ್ಲಿ ಯಾವುದೇ ಭಾರತದ 15 ವಿಶ್ವವಿದ್ಯಾನಿಲಯಗಳಲ್ಲಿ ನಾನು ಕಥಕ್ಕಳಿ ಡ್ಯಾನ್ಸ್ನಲ್ಲಿ PhD ಮಾಡಬೇಕು ಅಂತ ಲೆಟ್ರ್ ಬರೆದೆ, ರಿಕ್ವೆಸ್ಟ್ ಮಾಡಿದೆ. ಯಾವುದೇ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಸಿಗಲಿಲ್ಲ, ನನಗೆ ಅನುಮತಿನೂ ಸಿಗಲಿಲ್ಲ ಅಂತ. ಇದು ನಮ್ಮ ದೇಶದ ಭಾರತೀಯ ಶಿಕ್ಷಣದ ವ್ಯವಸ್ಥೆ. ನಾವು ಫಿಸಿಕಲ್ ಎಜುಕೇಷನ್, ಶಾರೀರಿಕ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡ್ತೀವಿ. ಕೇರಳದಲ್ಲಿ ಕಲರಿ ಪೊಯೆಟ್ ಅನ್ನುವಂಥ ಒಂದು ಮಾರ್ಷಲ್ ಆರ್ಟ್ ಇದೆ. ನಾವು ಇಡೀ ದೇಶದಲ್ಲಿರುವಂಥ ಯಾವುದೇ BPEd MPEd ಕೋರ್ಸಸ್ನಲ್ಲಿ ಈ ಕಲರಿ ಪೊಯೆಟ್ ಕಲಿಸುವಂಥ ವ್ಯವಸ್ಥೆ ಇಲ್ಲ. ಯಾಕಿಲ್ಲ? ಕೇರಳ ಯೂನಿವರ್ಸಿಟಿನಲ್ಲಿ ಯಾಕಿಲ್ಲ? ಯಾಕೆ ಅಂದರೆ ಇದು ಭಾರತದ ಒಂದು ಮಾರ್ಷಲ್ ಆರ್ಟ್. ಹೀಗಾಗಿ ಯಾವುದು ಭಾರತದ್ದು ಅದನ್ನು ನಿರ್ಲಕ್ಷ್ಯತನದಿಂದ ನೋಡ್ತಕ್ಕಂಥ ಪಾಶ್ಚಿಮಾತ್ಯ ವ್ಯವಸ್ಥೆ, ಪಾಶ್ಚಿಮಾತ್ಯ ಶಿಕ್ಷಣ ಶ್ರೇಷ್ಠವಾಗಿರೋದು ಅನ್ನುವಂಥ ಒಂದು ಮಾನಸಿಕತೆ ನಮ್ಮ ದೇಶದಲ್ಲಿ ಮೆಕಾಲೆ ಮಾನಸಿಕತೆ ರೂಪುಗೊಂಡಿದ್ದರೂ ಪರಿಣಾಮವಾಗಿ ಇವತ್ತು ಶಿಕ್ಷಣ ಕ್ಷೇತ್ರ ಈ ನಿಟ್ಟಿನಲ್ಲಿ ಸಾಗಿದೆ. ಇದನ್ನು ಯಾರೋ ಒಬ್ಬರು ಇತ್ತೀಚೆಗೆ ಪತ್ರಿಕೆನಲ್ಲಿ ಬರೀತಾ ಎಜುಕೇಷನ್ ಸಿಸ್ಟಮ್ ದೇರ್ ಇಸ್ ನೋ ಎಜುಕೇಷನ್ ಸಿಸ್ಟಮ್ ಆ್ಯಸ್ ಸಚ್, ಇಟ್ ಈಸ್ ಎಜುಕೇಷನ್ ಅನಾರ್ಕಿ ಅಂತ ಹೇಳಿದರು. ಆ ರೀತಿಯಾದಂಥ ಒಂದು ವಿಚಿತ್ರ ವ್ಯವಸ್ಥೆಯನ್ನು ನಾವು ದೇಶದಲ್ಲಿ ಅನುಸರಿಸ್ತಾ ಇದ್ದೀವಿ. ಹೀಗಾಗಿ ಯಾವುದನ್ನು ವಿವೇಕಾನಂದರು ಜ್ಞಾನವನ್ನು ಕುರಿತು ಹೇಳಿದ್ರು, ನಮ್ಮ ದೇಶದಲ್ಲಿ ವೇದ ಉಪನಿಷತ್ತುಗಳ ಅಂತಿಮ ವಾಕ್ಯ ಬರೆದಿಲ್ಲ. ಹೊಸ ಋಷಿ ಮುನಿಗಳ ನಿರ್ಮಾಣ ಆಗ್ತಕ್ಕಂಥ ಪರಂಪರೆ ಇದು ಅಂತ್ಯಗೊಂಡಿಲ್ಲ. ಸೊ ನಮ್ಮ ದೇಶದಲ್ಲಿ ಹೊಸ ವೇದ ಉಪನಿಷತ್ತುಗಳು ರೂಪುಗಳಲ್ಲಿ ಹೊಸ ಋಷಿ ಮುನಿಗಳ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಲಿ ಅಂತ ಯಾವುದನ್ನು ವಿವೇಕಾನಂದರು ಹೇಳಿದರು. ನಮ್ಮ ದೇಶದಲ್ಲಿ ಬದಲಾಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಗುರೂಜಿಯವರ ಜೀವನ ವಿಚಾರದ ಆಧಾರದ ಮೇಲೆ ಭಾರತದ ಶಿಕ್ಷಣ ನೀತಿಯನ್ನು ರೂಪಿಸುವಂಥ ಅಗತ್ಯ ಇದೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ, ನನಗೆ ಈ ರೀತಿಯಾದಂಥ ಒಂದು ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ